सदाशिवसमारम्भाम् श्रीशङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो भगवते विराजेश्वराय। ॐ श्रीगणेशाय नमः। ॐ श्रीमहासरस्वत्यै नमः। वसुदेवसुतम् देवम् कंसचाणूरमर्दनम् देवकी परमानन्दम् कृष्णम् वन्दे जगद्गुरुम्। मूकम् करोति वाचालम् पङ्गुम् लङ्घयते गिरिम् यत्कृपातमहम् वन्दे परमानन्दमाधवम्। नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत्। 11ನೇ ಅಧ್ಯಾಯ ವಿಶ್ವರೂಪ ದರ್ಶನ ಯೋಗ. ಪರಮಾತ್ಮನ ವಿಶ್ವರೂಪವನ್ನು ನೋಡಬೇಕು ಅಂತಕ್ಕಂತಹ ಇಚ್ಛೆಯನ್ನ ಅರ್ಜುನ ಪ್ರಕಟ ಮಾಡಿದಾಗ, ಪರಮಾತ್ಮ ತೋರಿಸ್ಲಿಕ್ಕೆ ಶುರು ಮಾಡಿದಾಗ ಕೊನೆಗೆ ಏನಾಯಿತು ಅಂತಂದ್ರೆ ಆತನ ಉಗ್ರವಾದ ಆ ಉಗ್ರ ಸ್ವರೂಪ ಈ ಬ್ರಹ್ಮಾಂಡವನ್ನೇ, ಅನಂತ ಕೋಟಿ ಬ್ರಹ್ಮಾಂಡಗಳನ್ನೇ ನುಂಗು ಹಾಕ್ತಕ್ಕಂತಹ ಅತ್ಯಂತ ಜಾಜ್ವಲಮಾನವಾದ ಘೋರವಾದ ವಿಕಾರವಾದ ಎಲ್ಲ ರೀತಿಯ ಆ ಮುಖಭಾವಗಳಲ್ಲಿ, ಸಾವಿರಾರು ಮುಖಗಳಲ್ಲಿ ಆ ಭಾವ ತೋರ್ತಾ ಇರಬೇಕಾದ್ರೆ ಆ ವಿಶ್ವರೂಪವನ್ನ, ಆ ಕರಾಳವಾದ ರೂಪವನ್ನ, ದೈತ್ಯಾಕಾರದ ರೂಪವನ್ನ ನೋಡಿ ಕೊನೆಗೆ ಏನಾಯ್ತು ಅಂತಂದ್ರೆ, ಹೋದ ವಾರ ಅದ್ರ ಹಿಂದಿನ ವಾರ ಹೇಳಿದಾಗೆ ಮಾತು ಹೊರಡ್ತಾ ಇಲ್ಲ, ಮನಸ್ಸು ಓಡ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ಬುದ್ಧಿಗೆ ಮತಿಭ್ರಾಂತನ ಹಾಗೆ ವಿಸ್ಮಯ, ಆಶ್ಚರ್ಯ, ಚಕಿತ, ಅದರ ಜೊತೆಗೆ ಭಯ, ಸಂಕಟ ಎಲ್ಲವೂ ಸೇರಿ ಮಿಶ್ರವಾಗಿ ಏನು ಹೇಳಬೇಕು ಏನು ಹೇಳಬಾರದು ಗೊತ್ತಾಗದೆ ನಿಂತು ಬಿಟ್ಟಿದ್ದಾನಲ್ಲ. ಕೊನೆಗೆ ಏನು ಮಾಡಬೇಕು ಗೊತ್ತಾಗ್ತಾ ಇದೆ. ಮುಂದೆ ಆಗುವ ಭವಿಷ್ಯತ್ತಿನಲ್ಲಿ ಆಗ್ತಕ್ಕಂಥ ಮಹಾಭಾರತ ಯುದ್ಧದಲ್ಲಿ ಏನಾಗತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲ ಅತಿರಥ ಮಹಾರಥರು ಯಾವ ರೀತಿ ಭಗವಂತನ ಬಾಯಿಗೆ ಆಹಾರವಾಗ್ತಾ ಇದ್ದಾರೆ, ನುಗ್ತಾ ಇದ್ದಾರೆ. ದೀಪದ ಜ್ವಾಲೆಯ ಹಿಂದೆ ಕತ್ಲೆಯಲ್ಲಿ ಪತಂಗಗಳು, ಇತರೆ ಕೀಟಗಳು ಓಡಿ ಬಂದು ತಾವಾಗಿಯೇ ಬಿದ್ದು ಮರಣವನ್ನ ಹೊಂದುವ ಹಾಗೆ ಭಗವಂತ ಇಲ್ಲಿ ತೋರಿಸ್ತಾ ಇರುವುದು ಆತನ ಅಂಶಿಕವಾದ ವಿಶ್ವರೂಪ ದರ್ಶನ. ಸಮಗ್ರವಾಗಿ, ಸಂಪೂರ್ಣವಾಗಿ ಭಗವಂತ ಏನು ಅಂತ ಅರಿಯಲಿಕ್ಕೆ ವೇದಗಳಿಗೆ ಸಾಧ್ಯ ಇಲ್ಲ ಅಂದಮೇಲೆ, ಪುರಾಣಗಳಿಗೆ, ಸ್ಮೃತಿಗಳಿಗೆ ಸಾಧ್ಯ ಇಲ್ಲ ಅಂದಮೇಲೆ, ಮಹರ್ಷಿಗಳಿಗೆ, ಸಿದ್ಧರಿಗೆ, ಸಿದ್ಧ ಸಂಘಗಳಿಗೆ, ಮುನಿಗಳಿಗೆ ಸಾಧ್ಯವಿಲ್ಲ ಅಂತ ಅನ್ನೋದಾದ್ರೆ, ದೇವತೆಗಳಿಗೆ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅನ್ನೋದಾದ್ರೆ, ಮನುಷ್ಯ ರೂಪದಲ್ಲಿ ಇರ್ತಕ್ಕಂಥ ನಮ್ಮ ನಿಮ್ಮಂಥವರಿಗೆ ಉದಾಹರಣೆಯಾಗಿ ಅರ್ಜುನ ನಿಂತಿದ್ದಾನೆ. ಯಾಕೆ ಪರಮಾತ್ಮನ ವಿಷಯ ಸರಿಯಾಗಿ ಮನದಟ್ಟಾಗ್ತಾ ಇಲ್ಲ, ಕೇಳಲಿಕ್ಕೆ, ಚಿಂತೆ ಮಾಡಲಿಕ್ಕೆ ಅಚಿಂತ್ಯ ಅಂತ ಕೇವಲ ಇದು ಮಾತ್ರ ಅಂತ ಹೇಳಿ ಉಪನಿಷತ್ತುಗಳು ಹೇಳಿ ನಿಂತು ಬಿಟ್ಟಿದೆಯೋ, ಆ ಭಗವತ್ ಸ್ವರೂಪದ ಒಂದು ಆಯಾಮವನ್ನು ನೋಡ್ತಾ ಇದ್ದಾನೆ. ಅದೇ ಕೊನೆ ರೂಪ ಅಲ್ಲ. ಭಗವಂತನ ಆ ಸೃಷ್ಟಿಯಲ್ಲಿರತಕ್ಕಂತಹ ರೂಪ ಏನಿದೆ, by the Satsankalpa, divine Sankalpa of the Lord himself, Arjuna is unable to digest, unable to decipher, unable to understand, unable to comprehend. So he is asking a final question with a total disoriented brain or disoriented mind, without any cohesion. Doesn't know what the question to be asked and what next to be asked. Words are pouring out from his mouth. Looking at the gigantic, ಇದೆಲ್ಲ ಯಾಕೆ ಕಷ್ಟ? ಈ ವಿಶ್ವರೂಪ ದರ್ಶನದಲ್ಲಿ ಎಷ್ಟೋ ಆಯಾಮಗಳು, ಭೂಮಿಕೆಗಳು ಇದೆ, ಅರ್ಥ ಆಗದೆ ಇರತಕ್ಕಂಥ ಸನ್ನಿವೇಶಗಳಿದೆ. ಯಾಕೆ ಅಂತಂದ್ರೆ, ಎಲ್ಲವೂ ಆದ ನಂತರ ಅಣುಗೀತೆಯ ಪ್ರಾರಂಭದಲ್ಲಿ ಮಹಾಭಾರತ ಯುದ್ಧ ಮುಗಿದು 1.5 ವರ್ಷ ಆದ ನಂತರ ದ್ವಾರಕೆಗೆ ಮರಳಿ ಕೃಷ್ಣ ಪರಮಾತ್ಮ ವಾಪಸ್ ಹೋಗೋ ಸಂದರ್ಭದಲ್ಲಿ ಮಹಾಭಾರತ ಯುದ್ಧ ಆಗಿ 1.5 ವರ್ಷದ ನಂತರ ಪ್ರಶ್ನೆ, ಆ ಯುದ್ಧದ ಸಮಯದಲ್ಲಿ ನೀನು ಏನು ಹೇಳಿದೆ, ನನಗೆ ಎಲ್ಲ ಮರ್ತೋಗಿದೆಯಲ್ಲಪ್ಪ, ಅದನ್ನ ಇನ್ನೊಮ್ಮೆ ನೀನು ಹೇಳು ಹೋಗೋದ್ರೊಳಗೆ ಎಂದಾಗ ಯಾವ ರೀತಿ ಅಣುಗೀತೆ ಪ್ರಾರಂಭ ಆಗುತ್ತೆ. ಭೀಷ್ಮ ಪರ್ವ ಯೋಗದಲ್ಲಿ, ಮೂಲ ಮಹಾಭಾರತದಲ್ಲಿ, ಅಲ್ಲಿ ಮೊದಲನೇ 1-2 ಶ್ಲೋಕಗಳಲ್ಲಿ ಭಗವಂತ ಏನ್ ಹೇಳ್ತಾನೆ ಅರ್ಜುನನಿಗೆ, ಅದು ನಮಗೆ ನೆನಪಿರಬೇಕು. ಯುದ್ಧದ ಸಮಯದಲ್ಲಿ ನಾನು ಏನಾಗಿದ್ದೆ, ನಾನು ಕೃಷ್ಣನಾಗಿ, ನಿನ್ನ ಸಖನಾಗಿ, ನಿನ್ನ ಬಂಧುವಾಗಿ ಇರ್ಲಿಲ್ಲಪ್ಪ. ಆ ಯುದ್ಧದ ಸಮಯದಲ್ಲಿ ನಾನೇ ಮಹಾಕಾಲನಾಗಿದ್ದೆ, ಆ ಬ್ರಹ್ಮಸ್ವರೂಪನಾಗಿದ್ದೆ, ಬ್ರಹ್ಮ ಭಾವದಲ್ಲಿದ್ದೆ, ಆ ಬ್ರಹ್ಮ ಸಮಾಧಿಯಲ್ಲಿದ್ದೆ, ನಾನು ಆ ತನ್ಮಯತೆಯಲ್ಲಿದ್ದೆ, ಸಂಪೂರ್ಣ ಪರಬ್ರಹ್ಮ ರೂಪದಲ್ಲಿ ನಾನು ನಿನಗೆ ಉಪದೇಶ ಮಾಡಿದ್ದೆ. ಸಾಕ್ಷಾತ್ ಆ ಪರಬ್ರಹ್ಮ ತತ್ವವೇ ನಾನಾಗಿದ್ದೆ ಆ ಸಮಯದಲ್ಲಿ. ಎಲ್ಲ ಆಕಾರರಹಿತನಾಗಿ, ನಾಮರಹಿತನಾಗಿ,
ಎಲ್ಲದರಿಂದ ಅತೀತನಾಗಿ ಇದ್ದ ಸ್ಥಿತಿ ಅದು, ಆ ಮನೋಭೂಮಿಕೆ. ನೀನು ಯಾರೋ ನನ್ನ ಸ್ನೇಹಿತ ಮಾತನಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ಇವಾಗ ಮತ್ತೆ ಕೇಳಿದ್ರೆ ನಾನು ಏನಪ್ಪ ಉತ್ತರ ಹೇಳಿ? ಅಲ್ಲಿ ಅಣುಗೀತೆ ಪ್ರಾರಂಭದಲ್ಲಿ ಏನ್ ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೈ ಗುರುಸ್ ಗ್ರೇಸ್, ದೆನ್ ಓನ್ಲಿ ಭಗವದ್ಗೀತಾ ಕ್ಯಾನ್ ಬಿ with all earnestness and devotion and belief in Guru. When we start reciting Bhagavad Gita, the Lord will show the mercy. Guru will show the mercy. ಪರಮಾತ್ಮ, ಕೃಷ್ಣ ಪರಮಾತ್ಮ ಏನು ಅಂತ ಸ್ವಲ್ಪ ಮಟ್ಟಿಗಾರು ನಮಗೆ ಅರ್ಥ ಆಗಬೇಕು. ಭಗವದ್ಗೀತೆ ಪ್ರಾರಂಭದಲ್ಲಿ ಅದನ್ನ ಪಾರಾಯಣ ಮಾಡೋ ಸಮಯದಲ್ಲಿ, ಅದನ್ನ ಪಠಣ ಮಾಡೋ ಸಮಯದಲ್ಲಿ ನಮಗೆ ಅರ್ಥ ಆಗಬೇಕು, ಆ ತಿರುಳು ಅರ್ಥ ಆಗಿರಬೇಕು. ಅಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಆತನಿಗೆ? ಸಂಸ್ಕೃತ ಶ್ಲೋಕಗಳು ಬಾಯಿನಲ್ಲಿ ನಿಲ್ಲದೆ ಇರತಕ್ಕಂತ ಸ್ಥಿತಿ ಈ ಜನ್ಮದಲ್ಲಿ ಇರೋದ್ರಿಂದ ನಾನು ನೋಡೇ ಹೇಳ್ತಾ ಇರ್ತೀನಿ. ಅಲ್ಲಲ್ಲಿ ಕೃಷ್ಣ ಪರಮಾತ್ಮ ತನ್ನ ಬಗ್ಗೆ ಹೇಳ್ಕೊಂಡಿರೋದು. ಗೀತಾ ಸಮಯದಲ್ಲಿ ನಾನು ಯಾವ ಭಾವದಲ್ಲಿದ್ದೆ ಅರ್ಜುನ? ದಿ ರಿಯಾಲಿಟಿ ಡ್ಯೂರಿಂಗ್ ದಿ ವಾರ್ ಟೈಮ್ ವೆನ್ ಐ ನೆರೇಟೆಡ್ ದಿ ಉಪದೇಶ ಟು ಯು. ಯು ನೋ ಹೌ ಐ ನೆರೇಟೆಡ್, ವಿಚ್ ಕೆನಾಟ್ ಬಿ ರಿಪೀಟೆಡ್, ಬಿಕಾಸ್ ದಿಸ್ ಕೆನಾಟ್ ಹ್ಯಾಪನ್ ವೆನ್ ಎವರ್ ಯು ವಿಶ್. ಇಟ್ ಹ್ಯಾಪನ್ಸ್ ಓನ್ಲಿ ಒನ್ಸ್. ನ ಶಕ್ಯಂ ತನ್ಮಯ ಭೂಯಸ್ತಥಾ ವಕ್ತುಮಶೇತತಃ ಪರಂ ಹಿ ಬ್ರಹ್ಮ ಕಥಿತಂ ಯೋಗಯುಕ್ತೇನ ತನ್ಮಯ. ಪರಂ ಹಿ ಬ್ರಹ್ಮ ಕಥಿತಂ ಯೋಗಯುಕ್ತೇನ ತನ್ಮಯ. ಯೋಗಯುಕ್ತೇನ ತನ್ಮಯ ಪರಂ ಬ್ರಹ್ಮ ಹಿ ಕಥಿತಂ. ಆ ಯೋಗ ಭೂಮಿಕೆಯ ಉತ್ತಂಗ ಸ್ಥಿತಿನಲ್ಲಿ ಬ್ರಹ್ಮಸ್ವರೂಪನಾಗಿ ಸಾಕ್ಷಾತ್ ಪರಮೇಶ್ವರ ರೂಪದಲ್ಲಿ ನಿರಾಕಾರ ಪರಬ್ರಹ್ಮ ತತ್ವ ಸಾಕಾರದಲ್ಲಿ ಬಂದು ನಿಂತಾಗ ಏನಾಗತ್ತೆ ಅಂತ ನಿಮಗೆ ತೋರಿಸ್ಲಿಕ್ಕೋಸ್ಕರ ಆ ಬ್ರಹ್ಮ ಸ್ವರೂಪದಲ್ಲಿ, ಆ ಬ್ರಹ್ಮ ಭಾವದಲ್ಲಿ ತನ್ಮಯನಾಗಿ ಟೋಟಲಿ ಅಬ್ಸಾರ್ಬ್ಡ್ ಇನ್ ದಟ್ ಎಸ್ಕಲೇಟೆಡ್, ದಟ್ ಹೈಯೆಸ್ಟ್ ಡೈಮೆನ್ಷನ್ ಆಫ್ ದ ಅಬ್ಸಲ್ಯೂಟ್ ಟ್ರೂತ್ human figure, because absolute cannot convey. It has no mind, no five indriyas as found in human beings. So the same absolute tattva, Parabrahma tattva, is speaking in the form of Lord. That's what I did. Adana repeatedly I cannot tell you that. Param hi brahma kaditam yoga yuktena tanmaya. Yoga yuktena tanmaya. Param brahma hi khatitam. Please remember, ಬ್ರಹ್ಮನೇ ನಿನ್ನೆದುರಿಗೆ ಮಾತನಾಡಿದ್ದಾನೆ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಲ್ಲ, ಸಾಕ್ಷಾತ್ ಪರಮಾತ್ಮ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ಆ ಬ್ರಹ್ಮವೇ, ಆ ಪರಬ್ರಹ್ಮವೇ ನಿನ್ನೆದುರಿಗೆ ಮಾತನಾಡಿದೆ. ಹಾಗೆ ನೀನು ತಿಳ್ಕೊಳ್ಬೇಕು. ಭಗವದ್ಗೀತೆ ಅಂತಂದ್ರೆ ನಾವು ಕೇವಲ ಮನುಷ್ಯ ರೂಪದಲ್ಲಿ ಕೃಷ್ಣ ಮಾತನಾಡ್ತಾ ಇದ್ದಾನೆ, ಅರ್ಜುನನ ಸಖನಾಗಿ, ಅರ್ಜುನನ ಮಿತ್ರನಾಗಿ, ಅತ್ಯಂತ ಪ್ರೀತಿ ಪಾತ್ರನಾಗಿ ಮಾತನಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಕೃಷ್ಣ ಯಾರು, ಆ ಅವತಾರ ತತ್ವದ ರಹಸ್ಯ ಏನು, ಇದೆಲ್ಲ ಅರ್ಥ ಆಗ್ಬೇಕು ನಮಗೆ. ಭಗವದ್ಗೀತೆ ಶ್ಲೋಕಗಳು, ಆತನ ಉಪದೇಶಗಳು ನಮಗೆ ಅರ್ಥ ಆಗ್ಬೇಕು. ಇದ್ಯಾವುದು ಅರ್ಜುನನಿಗೆ ಗೊತ್ತಿಲ್ಲ. ಯುದ್ಧದ ಸಮಯದಲ್ಲಿ ಬ್ರಹ್ಮಭಾವದಲ್ಲೇ ಭಗವಂತನೇ ನಿಂತಿದ್ದಾನೆ ಅಂತ ಇನ್ನೂ ಗೊತ್ತಾಗಿಲ್ಲ, ಮನದಟ್ಟಾಗಿಲ್ಲ. ಆದ್ದರಿಂದಲೇ ಅದರ ಪ್ರಶ್ನೆ ಹೋದ್ಸಲ ಹಿ ವಾಸ್ ಬಿವಿಲ್ಡರ್ಡ್ ಅಂಡ್ ಈಸ್ ಆಸ್ಕಿಂಗ್ ದ ಲಾರ್ಡ್, ಖ್ಯಾಹಿ ಮೇ ಕೋ ಭಗವಾನ್ ಉಗ್ರ ರೂಪೋ ನಮೋಸ್ತುತೆ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. So Arjuna is confined only to the visual expression, what is perceived, what he is hearing through the ear, what he is feeling, what he is experiencing, the sounds, and also what he is seeing through the eyesight. So what is this terrific form? I cannot understand. I am bewildered, I am afraid, I am totally stuck, hypnotized. I don't know what words I should say. What is your real nature? Why this Ugra Swarupa? Your pravritti, doing things. Nahi prajanami. I do not know. The seeds ultimately is defeat. Then the Lord starts speaking. Shri Bhagavan Vacha Kalosmi Lokakshaya Krut Pravardha Lokan Samahartumiha Pravartaha Rute Pitvam Na Bhavishyanti Sarve Evastitha Pratyanikeshu Yodhaha. ಅಹಂ ಕಾಲೋಸ್ಮಿ, ನಾನು ಸ್ವತಃ ಕಾಲನೇ ಆಗಿದ್ದೇನೆ. ಲೋಕಕ್ಷಯಕೃತ್ ಪ್ರವೃದ್ಧೋ, ಲೋಕಕ್ಷಯಕೃತ್ ಪ್ರವೃದ್ಧೋ, ಬಿಡಿಸಿದೆ ಪ್ರವೃದ್ಧ. ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ. ಲೋಕಾನ್ ಸಮಾಹರ್ತುಂ, ಇಡೀ ಪ್ರಪಂಚವನ್ನ, ಲೋಕಗಳನ್ನ ನಾಶ ಮಾಡಲು, ಸಮಾಹರ್ತುಂ ನಾಶ ಮಾಡಲು,
ಆ ಮಹಾಕಾಲನೇ ನಾನಾಗಿದ್ದೇನೆ. ಹರ್ತುಂ ಇಹ ಪ್ರವೃತ್ತ, ಇದು ನನ್ನ ಪ್ರವೃತ್ತಿ, ನಾನು ಬಂದಿರೋ ಉದ್ದೇಶ ಲೋಕ ಸಂಹಾರ ಅಂತ ಹೇಳ್ತಾ ಇದ್ದಾನೆ ಭಗವಂತಿ. ಮೇಲ್ನೋಟದ ಅರ್ಥಕ್ಕೆ ಹೆಚ್ಚು ತೊಂದರೆ ಇಲ್ಲ, ಮೇಲ್ನೋಟದ ಅರ್ಥವನ್ನು ಮಾಡ್ಕೊಳ್ಬಹುದು. ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ. I am that measurement is itself the language. We say time. According to us, our experience, what was there earlier, it is past. What is now we are experiencing is present. Later what is happening which we don't know now, that is the future. So we divide that technically from our standpoint of view, past, present, future. ನಮ್ಮ ತಿಳುವಳಿಕೆ ಪ್ರಕಾರ ಕಾಲ ಅಂತಂದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ ಭೂತಕಾಲ, ಹಿಂದೆ ಆಗ ಹೋಗಿತ್ತು, ಹಿಂದೆ ಆಗೋದ ಘಟನೆಗಳು, ಈಗ ಕಣ್ಣೆದುರಿಗೆ ವರ್ತಮಾನ ಕಾಲ ನಡೀತಾ ಇರತಕ್ಕಂತಹ ಘಟನೆಗಳು ನಾವು ನೋಡ್ತಾ ಇರತಕ್ಕಂಥದ್ದು, ಅನುಭವಿಸ್ತಾ ಇರತಕ್ಕಂಥದ್ದು. ಇನ್ನು ಭವಿಷ್ಯತ್ ಕಾಲ, ಮುಂದೆ ಬರತಕ್ಕಂಥದ್ದು, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅದೃಷ್ಟವಾಗಿರೋದು, ದುಷ್ಟ ರೂಪದಲ್ಲಿ ಇನ್ನೂ ನಮಗೆ ಕಂಡಿಲ್ಲ. ನಾಳೆ ಏನಾಗುತ್ತೆ, ನಾಡದ್ದು ಏನಾಗುತ್ತೆ ನಮಗೆ ಗೊತ್ತಿಲ್ಲ, ಮುಂದಿನ ವರ್ಷ ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಅರಿವಿಗೆ ತಕ್ಕ ಹಾಗೆ ಕಾಲವನ್ನು 3 ಭಾಗ ಮಾಡ್ಕೊಂಡಿದ್ದೀವಿ. ಇಲ್ಲಿ ಭಗವಂತನ ವ್ಯಾಖ್ಯಾನದ ಪ್ರಕಾರ ಆಚಾರ್ಯ ರಾಮಾನುಜರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಕಾಲಹ ಶಬ್ದಕ್ಕೆ ಅವರು ಒಂದು ಉತ್ಪತ್ತಿ ಕೊಡ್ತಾರೆ. ಕಾಲಹ ಅಥವಾ ಕಾಲ, ಕಾಲ ಅಂದ್ರೆ ಏನು? ಕಲಯತಿ ಇತಿ ಕಾಲಹ, ಆಚಾರ್ಯರ ಒಂದು ಸ್ಪಷ್ಟೀಕರಣ. ಕಲಯತಿ ಇತಿ ಕಾಲಹ. ಕಲಯತಿ ಇತಿ ಕಾಲಹ ಅಂತಂದ್ರೆ ಇದು ಎಲ್ಲಿಂದ ಬರುತ್ತೆ? ಕಲಯತಿ ಅಂತಂದ್ರೆ ಮೆಜರ್ಮೆಂಟ್. ಕಲಯತಿ ಮೀನ್ಸ್ ಮೆಜರ್ಮೆಂಟ್. So ultimately it means it is a sort of a measurement of any creature till the death of any creature. What is the time taken? Ayushya pramana ಅಂತ ಹೇಳ್ಕೊಳ್ಬಹುದು. That measurement is called kala. ಇನ್ನು ಮುಂದೆ ಒಂದು ಹೆಜ್ಜೆ ಆಚಾರ್ಯರ ಮುಂದೆ ತಮ್ಮ ಸ್ಪಷ್ಟೀಕರಣದಲ್ಲಿ ಏನ್ ಹೇಳ್ತಾರೆ ರಾಮಾನುಜಾಚಾರ್ಯರು, ಇಲ್ಲಿ ಕಾಲ ಅಂತಂದ್ರೆ ಆಯಾ ಕಾಲಕ್ಕೆ ಅಂತ ನಾವು ಹೇಳ್ತೀವಲ್ಲ ಹಾಗೆ. Kala means, according to Acharya Sri Ramanuja, the total span in this manifested world during the creation, whatever has been created, the duration of the creation, and ultimately destruction of the creation. Jagattu athva ee prapanchada brahmandada utpatti ಮತ್ತು ಈ ಜಗತ್ತು ಅಥವಾ ಪ್ರಪಂಚ, ಈ ವಿಶ್ವ ಬ್ರಹ್ಮಾಂಡ ವಿಶ್ವದ ನಾಶ ಆತ್ಯಂತಿಕ ಪ್ರಳಯದಲ್ಲಿ, ಮತ್ತು ಅವರ ಮಧ್ಯದ ಸ್ಥಿತಿಗತಿಗಳು, ಉತ್ಪತ್ತಿ, ಜಗತ್ತಿನ ನಾಶ ಮತ್ತು ಅದರ ಸ್ಥಿತಿಗತಿಗಳು, ಇದರ ಜೊತೆಗೆ ಜ್ಞಾನದ ಬೆಳಕನ್ನು ನೀಡತಕ್ಕಂಥ ಒಂದು ಸ್ಥಿತಿ, ಇವು ಎಲ್ಲವೂ ಸೇರಿ ಕಾಲ ಶಬ್ದದಲ್ಲಿ ಅಡಕವಾಗಿದೆ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಡೀತಕ್ಕಂಥ ಕ್ರಿಯೆಗಳು. ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಕಾರ್ಡಿಂಗ್ ಟು ದ ಡಿವೈನ್ ವಿಲ್. ಈ ಕಾಲ ಮೀನ್ಸ್ ಅಲ್ಟಿಮೇಟ್ಲಿ ರಾಮಾನುಜಾಚಾರ್ಯ ಸೇಸ್ ಇಟ್ ಈಸ್ ನಥಿಂಗ್ ಬಟ್ ಭಗವದ್ ಧರ್ಮ. ದಟ್ ಇಸ್ ದ ವೇ ಆಫ್ ದ ಡಿವೈನ್ ವಿಲ್. That is a way of divine sankalpa, how it operates in the visible world. ಕಣ್ಣಿಗೆ ಕಾಣತಕ್ಕಂತಹ ಜಗತ್ನಲ್ಲಿ ಏನೇನು ನಡಿಬೇಕೋ, ಏನು ಯಾವ ಸಮಯದಲ್ಲಿ ಏನಾಗಬೇಕೋ ಅದು ಎಲ್ಲವೂ ಭಗವದ್ ಧರ್ಮ. ಭಗವದ್ ಧರ್ಮಕ್ಕೆ ಕಾಲ ಅಂತ ಇನ್ನೊಂದು ಹೆಸರು ಅಂತ ಆಚಾರ್ಯರು ಹೇಳ್ತಾರೆ. ಸೊ ಅಹಂ ಕಾಲಃ ಅಸ್ಮಿ ಅಂದ್ರೆ ಅದು. ನಾನು ಎಲ್ಲವನ್ನೂ ನನ್ನ ಅಂಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾಲ, ಆ ಮಹಾಕಾಲ. ಸಮಯ ಬಂದಾಗ ಉತ್ಪತ್ತಿ, ಸಮಯ ಬಂದಾಗ ಅದರ ನಾಶ. ಈಗ ನಾನು ನಿಮ್ಗೆ ತೋರಿಸ್ತಾ ಇರೋ ಉಗ್ರರೂಪ ಯಾತಕ್ಕೆ ಬಂದಿದೆಯಪ್ಪ ಅಂದ್ರೆ, ಇದರ ಒಳ ಅರ್ಥ ಏನು ಅಂದ್ರೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ಸೈನಿಕರು, ಅಕ್ಷೋಹಿಣಿ ಸೈನ್ಯಗಳು ಎಲ್ಲವೂ ನಾಶವಾಗೋ ಕಾಲ ಬಂದಿದೆ. ಕೌರವರ ಎಲ್ಲರೂ ನಾಶವಾಗೋ ಕಾಲ ಇದೆ ಯುದ್ಧದಲ್ಲಿ. ಈ ಯುದ್ಧ ನಡೀತಾ ಇರೋದೇ ನನ್ನ ಸಂಕಲ್ಪದಿಂದ. ಇದು ನೀನು ಮೊದಲು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಭಾವದಲ್ಲಿ ಅರ್ಜುನನಿಗೆ ಉತ್ತರ ಕೊಡ್ತಾ ಇದ್ದಾನೆ ಭಗವಂತ. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ. ಇದು ನನ್ನ ಸಂಕಲ್ಪದಲ್ಲಿ ಆಗ್ತಾ ಇದೆ. ಆಸ್ ಪರ್ ದ ಡಿವೈನ್ ಪ್ಲಾನ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ದೇ ಹ್ಯಾವ್ ಆಲ್ರೆಡಿ ಬಿನ್ ಆರ್ಡೈನ್ಡ್, ಆಲ್ರೆಡಿ ಬಿನ್ ಡಿಸೈಡೆಡ್ ದಟ್ ದಿಸ್ ಮೊಮೆಂಟ್ all these things, all these people should die in the war of the great Mahabharata war. This has been decided by me only, understood. ನಾನೇ ಸ್ವತಃ ನನ್ನ ಸಂಕಲ್ಪದಿಂದ ಇವೆಲ್ಲ ಮಾಡ್ತಾ ಇದ್ದೇನಪ್ಪ, ನೀನೇನು ಮಾಡ್ತಾ ಇಲ್ಲ ಅನ್ನೋ ಅರ್ಥ. ಯು ಆರ್ ನೋ ವೇ ಕನ್ಸರ್ನ್ಡ್. ಯಾಕೆ ಅಂದ್ರೆ ಸೆಕೆಂಡ್ ಲೈನ್, ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಯೇ ಅವಸ್ಥಿತಾ ಪ್ರತ್ಯನಿಕೇಶು ಯೋಧ. ತ್ವಾಂ ಋತೇಪಿ ಭಗವಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಥ ಆಗಲಿ ಅರ್ಜುನನಿಗೆ, ಇದು ನಮಗೆ ಅರ್ಥ ಆಗ್ಬೇಕು. ಋತೇಪಿ ತ್ವಾಂ ನಮಗೆಲ್ಲರಿಗೂ ಅನ್ವಯ ಆಗ್ತಕ್ಕಂತಹ ಒಂದು ಪದಪುಂಜ ಭಗವಂತ ಹೇಳ್ತಾ ಇದ್ದಾರೆ. ಋತೇಪಿ ಅಂದ್ರೆ ಏನು?
ತ್ವಾಂ ಋತೇಪಿ ಅಂತಂದ್ರೆ ನೀನು ಒಂದು ವೇಳೆ ಅರ್ಜುನ ಯುದ್ಧ ಮಾಡದಿದ್ದರೂ ಶಸ್ತ್ರ ಸನ್ಯಾಸವನ್ನ ಮಾಡಿಬಿಟ್ಟು ನಿನ್ನ ಬಾಣ ಬಿಲ್ಲುಗಳನ್ನ ಕೆಳಗಡೆ ಇಟ್ಟು ನಿಂತ್ಕೊಂಡಿದೆಯಲ್ಲ, ಯುದ್ಧ ಮಾಡದೆ ಹೋದ್ರೂ ನಾನು ಕೊಲ್ಲೋದಿಲ್ಲ, ಕೊಂದ್ರೆ ಪಾಪ ಆಗತ್ತೆ, ನನ್ನ ಬಾಂಧವರಿದ್ದಾರೆ, ನನ್ನ ಗುರುಜನರು ಇದ್ದಾರೆ, ನನ್ನ ದಾಯಾದಿಗಳಿದ್ದಾರೆ, ಅಣ್ಣ ತಮ್ಮಂದರಿದ್ದಾರೆ, ಮಾವ ಇದ್ದಾರೆ, ಪಿತಾಮಹ ಭೀಷ್ಮ ಇದ್ದಾರೆ, ಇವ್ರನ್ನೆಲ್ಲ ಕೊಂದು ನಾನು ಯಾವ ಪಾಪ ಕಟ್ಕೊಳ್ಬೇಕು ಅಂತ ಮೊದಲೇ ಹೇಳಿದ್ದಾನೆ. ಐ ಹ್ಯಾಡ್ ಮೇಡ್ ದ ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್, ಥಿಂಕಿಂಗ್ ಆರ್ ಬಿಲೀವಿಂಗ್ ಆಕ್ಚುಲಿ ದಟ್ he is going to kill all these people and he doesn't want to kill all of them because they are all relatives. So he has already decided that he is going to kill them. ನಾನು ಯುದ್ಧ ಮಾಡಿದರೆ ಇವರೆಲ್ಲ ಸತ್ತು ಹೋಗ್ತಾರೆ ಅಂತ ನೀ ತಿಳ್ಕೊಂಡಿದೆಯಲ್ಲಪ್ಪ ಅರ್ಜುನ. ನೀನು ಯುದ್ಧ ಮಾಡದೆ ಹೋದ್ರು ಹಾಗಾದ್ರೆ ಯುದ್ಧ ನಿಂತು ಹೋಗುತ್ತಾ? ಇಲ್ಲ ಅಂತ ಅರ್ಥ ಇದೆ. ನೀನು ಒಂದು ವೇಳೆ ಯುದ್ಧ ಮಾಡದೇ ಇದ್ರೆ ಋತೇಪಿ ತ್ವಾಂ, ಇದೇ ಅರ್ಥ. ನೀನು ಮಾಡದೇ ಇದ್ರೆ, even if you don't fight, if you get away from the battlefield, na bhavishyanti sarve ye avasthitaah pratyanikeshu yodaah, ye pratyanikeshu yodaah avasthitaah sarve yodaah na bhavishyanti rutepi tvam na bhavishyanti sarve ye avasthitaah pratyanikeshu yodaah. pratyanikeshu ಅಂದ್ರೆ ಪರಸ್ಪರ ವಿರೋಧದಲ್ಲಿರ್ತಕ್ಕಂಥ ಈ ಸೈನಿಕರು ಅಥವಾ ನಿನ್ನ ಎದುರಾಳಿ ಸೈನಿಕರು. See, the army opposing you and your army opposing them. So the opposing armies, the opposing soldiers put together, they are called pratyanikeshu. Pratyanika, soldiers fighting each other. Pratyanikeshu yodaah. So ಈ ಪರಸ್ಪರ ವಿರೋಧದಲ್ಲಿ ಹೋರಾಡ್ತಾ ಇರತಕ್ಕಂಥ ಈ ಸೈನಿಕರು ಅಂದ್ರೆ ಅದರೊಳಗೆ ಎಲ್ಲರೂ ಬಂದ್ರು. ಅದರೊಳಗೆ ದ್ರೋಣಾಚಾರ್ಯರು ಬರ್ತಾರೆ, ಭೀಷ್ಮಾಚಾರ್ಯರು ಬರ್ತಾರೆ, ಜಯದ್ರಥ ಬರ್ತಾರೆ, ಎಲ್ಲರೂ ಬಂದ್ರು ಅಂತ. ಅವರೆಲ್ಲರೂ ಖಂಡಿತವಾಗಿ ನ ಭವಿಷ್ಯಂತಿ, ಇವರು ಯಾರು ಉಳಿಯಲ್ಲಪ್ಪ ಅರ್ಜುನ. ಮೀನಿಂಗ್ ಇಸ್ ವೆರಿ ಕ್ಲಿಯರ್, ಕೆನ್ ಬಿ ಅಂಡರ್ಸ್ಟುಡ್. ಈವನ್ ಇಫ್ ಯು ಡೋಂಟ್ ಕಂಟಿನ್ಯೂ ದ ಬ್ಯಾಟಲ್ ಅರ್ಜುನ, these opposing armies will never survive because they are going to be destroyed. I have come here for that purpose only. What you are seeing, this manifested Vishwarupa, is an indicator of that. It is my will, divine will. ಇದು ಭಗವತ್ ಸಂಕಲ್ಪ, ಇದು ನನ್ನ ಭಗವತ್ ಧರ್ಮ. ನಾನು ಕಾಲಪುರುಷನಾಗೇ ಬಂದಿದ್ದೇನೆ. ಈ ಉಗ್ರ ರೂಪ ನೀನು ನೋಡ್ತಾ ಇರೋದು ಏನೂ ಇಲ್ಲ, ಇನ್ನೂ ಬೇಕಾದಷ್ಟಿದೆ ಅನ್ನೋ ಅರ್ಥ. ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ಟಿದೀಯ ನೀನು. ಇವರೆಲ್ಲರೂ ಸಾಯೋದು ನಿಶ್ಚಿತ. Take it for granted that they are going to be killed in this war because it has been decided already. ಮಾತು ನಮಗೆ ಯಾವಾಗಲೂ ಅರ್ಥ ಆಗುತ್ತೆ. ಋತುಪಿತ್ವ ಗುರುದೇವರ ಹತ್ರ ಮಾತಾಡ್ತಾ ಇದ್ದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೇಳ್ತಾ ಇದ್ದೆ. ಇದು ಬಹಳ ಸುಂದರವಾದ ವೇದಾಂತದಲ್ಲಿ ಬಂದಿರತಕ್ಕಂಥ ಪದೇ ಬಂದಿರೋ ಪ್ರಶ್ನೆ. ಅದು ಬಹಳ ದೊಡ್ಡ ಉತ್ತರ ಆಗುತ್ತೆ, ಅದಕ್ಕೆ ಹೋಗೋದು ಬೇಡ. ಎಲ್ಲವೂ ಮೊದಲೇ ನಿಶ್ಚಯವಾಗಿದ್ರೆ ಗುರುಗಳೇ, ಹಾಗಾದ್ರೆ ನಾವು ಬದುಕಿದ್ದೇ ವ್ಯರ್ಥ. ನಾವು ಹೇಗೆ ಬೇಕಾದ್ರೂ ಜೀವನ ಮಾಡ್ಬೋದಲ್ಲ, ನಾನು ಏನ್ ಬೇಕಾದ್ರೂ ಮಾಡ್ಕೊಂಡಿರ್ಬೋದಲ್ಲ, ಸೋಮಾರಿಯಾಗಿ ಇರ್ಬೋದಲ್ಲ. ಯಾಕಂದ್ರೆ ಎಲ್ಲ ಡಿಸೈಡ್ ಆಗಿದೆ ಅಂತಂದ್ಮೇಲೆ, ಎಲ್ಲವೂ ಮೊದಲೇ ನಿಶ್ಚಯ ಆಗಿದೆ ಅಂದ್ಮೇಲೆ ನಾನು ಹೇಗೆ ಬೇಕಾದ್ರೂ ಆಗಿರ್ಬೋದು. ನಾನು ಧರ್ಮಾಚರಣೆಯಲ್ಲೇ ಇರಬೇಕು ಅಂತ ಏನು, ಅಧರ್ಮದಲ್ಲೂ ಇರ್ಬೋದು. ಹಾಗೆ ಅದು ಮೊದಲೇ ನಿಶ್ಚಯ ಆಗಿರ್ಬೇಕಲ್ವಾ. ಅಲ್ಲಿಗೆ ನಂದು ಏನು ಸ್ವಂತ ಕರ್ತವ್ಯವೇ ಇಲ್ಲ. ಇಫ್ ಎವ್ರಿಥಿಂಗ್ ಈಸ್ ಪ್ರೀ ಆರ್ಡೈನ್ಡ್, ದೆನ್ ಐ ಹ್ಯಾವ್ ನಥಿಂಗ್ ಟು ಡೂ. ದೇರ್ ಇಸ್ ನೋ ಫ್ರೀ ವಿಲ್. If everything is under destiny, why I should work ultimately? ನಾನು ಕರ್ಮವನ್ನು ಯಾಕೆ ಮಾಡಬೇಕು? ಎಲ್ಲವೂ ಪೂರ್ವ ನಿರ್ಧಾರಿತವಾಗಿದ್ದರೆ ನಾನು ಕರ್ಮವನ್ನೇ ಯಾಕೆ ಮಾಡಬೇಕು? ಎಲ್ಲ ಮಹಾತ್ಮರು ಕೊಟ್ಟಿದ್ದನ್ನೇ ನಮ್ಮ ಗುರುಗಳು ಕೊಟ್ಟಿದ್ದಾರೆ ಎಷ್ಟೋ ಸಲ. ರಮಣ ಮಹರ್ಷಿಗಳು ಈ ಮಾತನ್ನು ಒಪ್ಕೊಂಡಿದ್ದಾರೆ. ಹೌದು, ಏನು ಆಗಬೇಕೋ ಎಲ್ಲವೂ ಮೊದಲೇ ನಿಶ್ಚಿತವಾಗಿದೆ ಎನ್ನು ವಿತ್ ಭಗವಾನ್ ಪುಸ್ತಕದಲ್ಲಿ ದೇವರಾಜ್ ಮೊದ್ಲಿಯಾರ್, when he writes about this incident, everything is pre-decided. Everything is pre-decided means what is going to happen, what is happening now, what has happened earlier, all are preordained. ಮೊದಲೇ ನಿಶ್ಚಯ. ಹೌದು ಅಂತ ಭಗವಾನರು ಹೇಳ್ತಾರೆ. ಒಂದು ಪ್ರಶ್ನೆ, ಸಣ್ಣ ಸಂದೇಹ ಬರುತ್ತೆ. ದೇವರಾಜ್ ಮೊದ್ಲಿಯಾರ್ ಯಾರು ಈ ಪುಸ್ತಕವನ್ನು ಬರೆದರು, ಭಗವಾನರ ದಿನಚರಿ, ಅವ್ರಿಗೊಂದು ಸಣ್ಣ ಸಂದೇಹ. ಅವ್ರು ಅಲ್ಲೇ ಪ್ರಶ್ನೆ ಕೇಳ್ತಾರೆ. ಇದು ಬಹಳ ನೆನ್ಪಿಟ್ಕೊಳ್ಬೇಕು. ಎಲ್ಲ ಸಮಯದಲ್ಲೂ ಎಲ್ಲರೂ ಮರ್ತು ಹೋಗುತ್ತೆ. ಅದಕ್ಕೆ ಪ್ರಯತ್ನ ಗುರುಗಳು ಮತ್ತೆ ಈ ಬಾಯಿಂದ ನುಡಿಸ್ತಾ ಇರ್ತಾರೆ ಉದಾಹರಣೆಗಳು. ಈ ಉದಾಹರಣೆಗಳನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡ್ರೆ ಜೀವನದಲ್ಲಿ ಮುಕ್ಕಾಲ ಪಾಲ ಆಧ್ಯಾತ್ಮ ಯಾತ್ರೆ ಗೆದ್ದ ಹಾಗೆ. ಮೊದ್ಲಿಯಾರ್ asks Bhagavan a question. If everything is already decided, then he takes a glass tumbler filled with water
from one part of the table in front of Bhagavan, takes out and then places it on the other side of the table. ನೀರು ತುಂಬಿದ ಲೋಟವನ್ನ ಟೇಬಲ್ ನಲ್ಲಿ ಮೇಲಿದ್ದ ಅದನ್ನ ಹೀಗೆ ಎತ್ಕೊಂಡು ಮತ್ತೆ ಈ ಕಡೆ ಪಕ್ಕದಲ್ಲಿ ಇಡ್ತಾರೆ. ಯಾರು? ಮೊದಲಿಯಾರ್, ದೇವರಾಜ್ ಮೊದಲಿಯಾರ್. ಇವಾಗ ಈ ಲೋಟವನ್ನ, ಈ ಗ್ಲಾಸ್ ಇದನ್ನ ಹೀಗೆ ಎತ್ಕೊಂಡು ನಾನು ಇಲ್ಲಿ ಇಟ್ಟಿದ್ದೇನೆ. ಇದು ಪೂರ್ವ ನಿರ್ದೇಶಿತವೇ. Even a small act, very insignificant act, example. Is it also? Bhagavan says yes. He will not elaborate. You have to go through the book. So what is that we understand out of that? As our Gurudev also put it, he said yes. Point is, we are not catching the substance there. ಅಷ್ಟೇ. ನಮಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಅವಾಗ ಅಂದ್ರೆ, ನಮಗೆ ಅದು ಒಳಗಡೆ ಆ ತಿರುಳು ಅರ್ಥ ಆಗ್ತಾ ಇಲ್ಲ. ನಾವು ಬರೀ ಆ ಶಬ್ದಗಳಿಗೆ ಜೋತಾಡ್ಕೊಂಡಿದ್ದೇವೆ. ಎಲ್ಲವೂ ಮೊದಲೇ ನಿಶ್ಚಿತ ಆಗಿದೆ ಅಂದ್ರೆ ನಾನು ಯಾಕಪ್ಪ ಕೆಲಸ ಮಾಡಬೇಕು? ಇಷ್ಟೇ ತಲೆಯಲ್ಲಿರೋದು. ನಾನು ಕೂತಲ್ಲೇ ನನಗೆ ಅನ್ನ ಬರಲಿ, ಕೂತಲ್ಲೇ ಆಹಾರ ಬರಲಿ, ಕೂತಲ್ಲೇ ಬಟ್ಟೆಗಳು ಬರಲಿ, ಕೂತಲ್ಲೇ ಏನು ಕೆಲಸ ಮಾಡಿದ್ರೆ ನನ್ನ ಕೈಗೆ ಯಥೇಚ್ಛವಾಗಿ ದುಡ್ಡು ಬರಲಿ, ಐಶ್ವರ್ಯ ಬರಲಿ, ಅಧಿಕಾರ ಬರಲಿ. ಬರೋದಾಗಿದೆ, ಮೊದಲೇ ನಿಶ್ಚಯ ಆಗಿದೆ, ಬಂದೇ ಬರುತ್ತೆ. ಅದು ನನಗೆ ಬರಬಾರದು ಅಂತಿದ್ರೆ ನಾನು ಏನ್ ಮಾಡಿದ್ರು ಬರಲ್ಲ. ಹಂಗಿರ್ಬೇಕಾದ್ರೆ ನಾನು ಯಾಕೆ ಕರ್ಮವನ್ನು ಮಾಡಬೇಕು ಅನ್ನೋ ಪ್ರಶ್ನೆ. ಬಹಳ ದೊಡ್ಡ ಉತ್ತರ ಅದಕ್ಕೆಲ್ಲ. ಅದು ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಆದ್ರೆ ನಾವು ಸದ್ಯಕ್ಕೆ ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಭಗವಂತ ಹೇಳ್ತಾರೆ ಮಾತಿನ ಅರ್ಥವೇ ಎಲ್ಲವೂ ಪೂರ್ವ ನಿಶ್ಚಿತ ಅಂದ್ರೆ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಕೆಲಸಗಳಾಗ್ತಾ ಇರುತ್ತೆ. ಆ ಸನ್ನಿವೇಶಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಅಂತ ಉತ್ತರ ಅದಕ್ಕೆ. ಕರ್ಮ ಮಾಡದೆ ಕೂತ್ಕೊಳ್ಳೋದು ಅಂತ ಅರ್ಥ ಅಲ್ಲ, ಅಥವಾ ಹತಾಶ ಭಾವನೆಯಿಂದ ಇರೋದು ಅಂತ ಅರ್ಥ ಅಲ್ಲ. ಎಲ್ಲವೂ ಭಗವಂತ ಮೊದಲೇ ಮಾಡಿದಾನೆ ಅಂದ್ರೆ ನಾನು ಯಾಕೆ ಜೀವಿಸ್ಬೇಕು, ನಾನು ಯಾಕೆ ಬದುಕಬೇಕು, ನಿರಾಶಾಭಾವ. ನಾನು ಯಾಕೆ ಕರ್ಮ ಮಾಡಬೇಕು, ನಿರಾಶಾಭಾವ. ಇಟ್ ಈಸ್ ನಾಟ್ ದಿ ವೇ, ಪೆಸಿಮಿಸ್ಟಿಕ್ ವೇ ಯು ಹ್ಯಾವ್ ಟು ಲುಕ್ ಇನ್ ಟು ಥಿಂಗ್ಸ್. Circumstances which are congenial or detrimental at every second of our life are created by themselves without our knowledge. ನಮಗೆ ಗೊತ್ತಿಲ್ಲದಂತೆ ಪ್ರತಿ ಕ್ಷಣದಲ್ಲಿ ಈ ವ್ಯಾವಹಾರಿಕ ಜೀವನ ಇದೆಯಲ್ಲ, in this worldly life, ಶರೀರ ಭಾವ, when I am, all that is happening, all these circumstances are created according to my own prarabdha or destiny. ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿಯೇ ಸನ್ನಿವೇಶಗಳು ಬರ್ತಾ ಇದೆ. ಯಾವ ಪ್ರಾರಬ್ಧಕ್ಕೆ ಅಂದ್ರೆ, ಈ ಶರೀರಕ್ಕೆ ಒಂದು ಪ್ರಾರಬ್ಧ ಇದೆ, ಆತ್ಮಕ್ಕಲ್ಲ. ಮನಸ್ಸಿನಿಂದ ಯುಕ್ತವಾಗಿರೋದ್ರಿಂದ, ಮನಸ್ಸಿನಲ್ಲಿ ಸಂಸ್ಕಾರಗಳು ಹಿಂದಿನ ಜನ್ಮದಿಂದ ಬಂದಿರೋದ್ರಿಂದ, 3 ಗುಣಗಳ ಆಟವೂ ಅಲ್ಲಿ ಮನಸ್ಸಿನಲ್ಲಿ ನಡೀತಾ ಇರೋದ್ರಿಂದ, ಆ ತಮೋ ಗುಣದ ಪ್ರಭಾವ, ರಜೋಗುಣದ ಪ್ರಭಾವ, ಸತ್ವಗುಣದ ಪ್ರಭಾವ, ಈ ಎಲ್ಲಗಳು ಸೇರಿ ಹಿಂದಿನ ಜನ್ಮಕ್ಕೆ ಅನುಗುಣವಾಗಿ ಫಲವನ್ನ ಪಡಿಲಿಕ್ಕೆ ಈ ಜನ್ಮದಲ್ಲಿ ಪ್ರತಿ ಕ್ಷಣದಲ್ಲೂ ಎಲ್ಲಾ ಘಟನೆಗಳು ನಡೀತಾ ಇದೆ. ವ್ಯತ್ಯಾಸ ಏನು ಅಂದ್ರೆ ನಮಗದು ಗೊತ್ತಿರೋದಿಲ್ಲ. ಕೆಲಸ ಮಾಡದೆ ನಾನು ಸೋಮರಿಯಾಗಿ ಕೂತ್ಕೊಳ್ತೇನೆ ಅನ್ನೋ ವ್ಯಕ್ತಿ ಹಾಗೆ ಕೂತ್ಕೊಳ್ಳೋದು, ಹಾಗೆ ಕೂತ್ಕೊಂಡ್ರೆ ಖಂಡಿತ ಅವನಿಗೆ ಯಾರು ಊಟ ಕೊಡಲ್ಲ. ನಾನು ಏನು ಮಾಡಬೇಕಾಗಿಲ್ಲ, ಹಾಗೆ ಕೂತ್ಕೊಳ್ತೇವೆ ಅಂತ ಅವನು ಮನಸ್ಸು ಮಾಡಿದ್ರೂ ಕೂತ್ಕೊಳ್ಳಿಕ್ಕಾಗಲ್ಲ. ಥಿಂಗ್ಸ್ ಹ್ಯಾಪನ್ ಅಕಾರ್ಡಿಂಗ್ ಟು ಡಿವೈನ್ ವೇ. ದಿ ಓನ್ಲಿ ಡಿಫರೆನ್ಸ್, ಇದು ಬಹಳ ಹೇಳಿದ್ರೆ ಮೂಲ ಉದ್ದೇಶ ಹೋಗ್ಬಿಡುತ್ತೆ. ಅಷ್ಟೊಳ ಹೇಳಿದ್ದು ಭಗವದ್ಗೀತಾ ವ್ಯಾಖ್ಯಾನವನ್ನು ಮಾಡುವ. ದಿ ಓನ್ಲಿ ಪಾಯಿಂಟ್ ಟು ರಿಮೆಂಬರ್ ಹಿಯರ್ ಇಸ್, ವಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಮೊಮೆಂಟ್, ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದಿ ಪ್ರೆಸೆಂಟ್ ಮೊಮೆಂಟ್. ಈ ಕ್ಷಣದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ. ಮುಂದಿನ ಕ್ಷಣದಲ್ಲಿ ಏನು ಬರುತ್ತೆ, ಏನಾಗತ್ತೆ, ಏನಾಗ್ತಾ ಇಲ್ಲ ನಮಗೆ ಗೊತ್ತಿಲ್ಲ. ಊಹೆ ಮಾಡ್ಕೊಳ್ಬಹುದು. ಆ ಊಹೆ ಮಾಡ್ಕೊಳ್ಳೋದು ಬೇರೆ, ಆಗೋದೇ ಬೇರೆ ಅಂತ. ಫ್ಯಾಕ್ಟ್ಸ್ ಆರ್ ಡಿಫರೆಂಟ್ ದನ್ ಇಮ್ಯಾಜಿನೇಷನ್ ಪಾಯಿಂಟ್. ಅದನ್ನು ಭಗವಂತ ಇಲ್ಲಿ ಒಂದು ಸಣ್ಣದಾಗಿ ಹೇಳ್ತಾ ಇದ್ದಾನೆ. ಋತೇಪಿ ತ್ವಾಂ, ನೀನು ಯುದ್ಧ ಮಾಡದೇ ಇದ್ರು ಜನಗಳು ಸಾಯೋದು ನಿಶ್ಚಿತ. ಪ್ರತಿಪಕ್ಷದಲ್ಲಿ ಎದುರು ಪರಸ್ಪರ ಕಾದಾಡ್ಲಿಕ್ಕೆ ಬಂದಿರತಕ್ಕಂತ ಈ ಸೈನಿಕರು, ಅಕ್ಷೋಣೀಯ ಸೈನ್ಯ ನಾಶವಾಗುವುದು ಖಂಡಿತ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಭಗವಂತ? ಮುಂದಿನ ಶ್ಲೋಕದಲ್ಲಿ ಕ್ಲಿಯರ್. ನಾವು ಇನ್ ದ ನೆಕ್ಸ್ಟ್ ಶ್ಲೋಕ ಈ ಮೇಕ್ಸ್ ಇಟ್ ವೆರಿ ಕ್ಲಿಯರ್. ಸೊ ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರಬುದ್ಧ ಲೋಕಾನ್ ಸಮಾಹರ್ತುಂ ಇಹ ಪ್ರವೃತ್ತ ಋತೇಪಿ ತ್ವಾಂ ನ ಭವಿಷ್ಯಂತಿ ಸರ್ವೇ ಪ್ರತ್ಯನಿಕೇಶು ಯೋಧಾ ನ ಭವಿಷ್ಯಂತಿ. ಇವರು ಈ ಎಲ್ಲಾ ಯೋಧರು ನಾಶವಾಗ್ತಾರೆ, ಉಳಿಯೋದಿಲ್ಲಪ್ಪ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅರ್ಜುನ ಇನ್ನೂ ಶರೀರ ಭಾವದಲ್ಲಿದ್ದಾನೆ, ಅಜ್ಞಾನಿಯಾಗಿ ಉಳಿದಿದ್ದಾನಲ್ಲ. ಈಗ ಮಾಡತಕ್ಕಂತ ಸಂಕಲ್ಪಕ್ಕೆ ಅನುಗುಣವಾಗಿ ಆತ ಕೆಲಸ ಮಾಡಬೇಕಾಗಿದೆ. ಯುದ್ಧ ಮಾಡಲ್ಲ ಅಂತ ಕೂತ್ಕೊಂಡಿದ್ದಾನಲ್ಲ, ಮಧ್ಯೆ ಅವನಿಗೆ ಎಚ್ಚರಿಸಬೇಕಲ್ಲ. ಈಗ ಸಾಮಾನ್ಯ ಮನುಷ್ಯನಾಗಿ ಅರ್ಜುನನ್ನ ಎಚ್ಚರಿಸಬೇಕು ಅಂದ್ರೆ ಸಾಮಾನ್ಯನಾಗಿ ಅವನಿಗೆ ಹೇಳ್ಬೇಕು. ಆದ್ರಿಂದ ಮುಂದಿನ ಶ್ಲೋಕದಲ್ಲಿ ಭಗವಂತ ಒಂದು ಎಚ್ಚರಿಕೆ, ಈಸ್ ಪ್ರಾಡಿಂಗ್ ದಿಸ್ ಅರ್ಜುನ
He is prodding the person who is uninterested. He is again and again, repeatedly here and there, he tells, now same thing he is telling. Tasmat uttishta yasho lavasva jitva shatrun bhungshva rajyam samudram Mayyevete nihata purvameva nimitta matram bhavasavyasachin. This phrase was very, very dearer to our Gurudev. Nimitta matram bhavasavyasachin. Nimitta matram bhavasavyasachin. Along with that, Gurudev used to say another phrase, Nishkama Karma Yoga. The meaning of the both phrases pertain to pure Nishkama Karma Yoga. What was the other phrase he was very fond of, our Gurudev? Mam anusmara yudhyasa. ಮಾಂ ಅನುಸ್ಮರ ಯುದ್ಧಚ. ನನ್ನನ್ನ ಸ್ಮರಿಸ್ಕೊಂಡು ಯುದ್ಧ ಮಾಡಪ್ಪ ಅರ್ಜುನ ಅಂತ ಹೇಳ್ತಾ ಇದ್ದಾನಲ್ಲಿ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ನಮಗೆ ಒಂದೇ ಸಲಕ್ಕೆ ಎಲ್ಲವೂ ಅರ್ಥವಾಗ್ಲಿಕ್ಕಿಲ್ಲ. ಆದ್ರಿಂದ ನಮ್ಮ ಗುರುಗಳು ಹೇಳ್ತಾ ಇದ್ರು, ಅಲ್ಲಲ್ಲಿ ಇಂತಹ ಕೆಲವು ಪದಪುಂಜಿಗಳನ್ನ ಯಾವಾಗಲೂ ಎತ್ಕೊಂಡು ಹೇಳೋರು. ಕೊನೆಯ ಪಕ್ಷ ನಮಗೆ ಇದನ್ನಾರು ನಾವು ನೆನ್ಪಿಟ್ಕೊಂಡ್ರೆ ಭಗವದ್ಗೀತೆ ಪಾರಾಯಣಕ್ಕೆ ಅನುಕೂಲ ಆಗುತ್ತೆ, ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಗುರು ಕೃಪೆಯಿಂದ, ಸ್ವಂತ ಬುದ್ಧಿಯಿಂದ ಅಲ್ಲ, ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಪರಮಾತ್ಮನ ಕೃಪೆ ಅಥವಾ ಗುರು ಕೃಪೆಯಿಂದ ಆಳಕ್ಕೆ ಇಳಿಯಕ್ಕೆ ಇವೆಲ್ಲ ಈ ತರ ಪದಪುಂಜಗಳು. ಸಿ ಸಚ್ ಸ್ಮಾಲ್ ಫ್ರೇಸಸ್ ಆರ್ ಸೋ ಇಂಪಾರ್ಟೆಂಟ್. ಅವರ್ ಗುರುದೇವ್ ಯೂಸ್ ಟು ಆಲ್ವೇಸ್ ರಿಪೀಟ್ ದಟ್ ಇಟ್ ಶುಡ್ ರಿಮೈನ್ ಇನ್ ಅವರ್ ಹೆಡ್. ಮಾಂ ಅನುಸ್ಮರ ಯುದ್ಧಚ Nimitta matram bhava savyasachin. Next, you are only an instrument. Savyasachi is another name Lord is uttering to Arjuna. Hey Savyasachi, under Arjuna, you become only an instrument. You just become an outer reason. Actually, you are not doing anything, but you become a reason. Neenu kevala nimittanago. Yake? Why he says nimitta matram bhava antandre madsonu nane. ಮಾಡವನು ನಾನೇ. ಈ ಸೃಷ್ಟಿ ಉತ್ಪತ್ತಿಯು ನನ್ನ, ಈ ಸ್ಥಿತಿಗತಿಗಳು ನನ್ನ ಸಂಕಲ್ಪದಂತೆ ನಡೀತಾ ಇದೆ. ಎಂದು ಕೊನೆಯಾಗಬೇಕು ಅದು ನನಗೆ ಗೊತ್ತಿದೆ. ನೀನು ಇಲ್ಲಿ ಒಂದು ಗೊಂಬೆ ತರಹ, ಸೂತ್ರದ ಗೊಂಬೆ. ಯು ಆರ್ ಓನ್ಲಿ ಕಟ್ಪುತ್ಲಿ. ದ ಧಾಗ ಈಸ್ ಇನ್ ಮೈ ಹ್ಯಾಂಡ್. ಐ ಆಮ್ ದ ಪ್ಲೇಯರ್. ಯು ಥಿಂಕ್ ಯು ಆರ್ ಡ್ಯಾನ್ಸಿಂಗ್? ನೋ, ಐ ಆಮ್ ಮೇಕಿಂಗ್ ಯು ಟು ಡ್ಯಾನ್ಸ್ ಸೊ ದಟ್ ಪೀಪಲ್ ಥಿಂಕ್ ದಟ್ ದಿ ಕಟ್ಪುತ್ಲಿ ಈಸ್ ಡ್ಯಾನ್ಸಿಂಗ್. ಸೂತ್ರದ ಗೊಂಬೆಗಳು, ಆ ಸೂತ್ರಧಾರ ಆಡಿಸ್ತಾ ಇರ್ಬೇಕಾದ್ರೆ ಮಕ್ಕಳು ಎದುರು ನೋಡ್ತಾ ಇರ್ಬೇಕಾದ್ರೆ ಗೊಂಬೆಗಳೇ ಕುಣಿತಾ ಇದೆ, ಸಂತೋಷ ಆಗತ್ತೆ. ಆದ್ರೆ ದೊಡ್ಡವರಿಗೆ ಗೊತ್ತಿದೆ ಗೊಂಬೆಗಳಿಗೆ ಜೀವ ಇಲ್ಲ, ಹಿಂದ್ಗಡೆ ಒಬ್ಬನು ಇದ್ದಾನೆ, ಅವನು ದಾರ ಹಿಡ್ಕೊಂಡು ಆಡಿಸ್ತಾ ಇದ್ದಾನೆ. ನಿಮಿತ್ತ ಮಾತ್ರ. ನಿನ್ ಕೆಲಸವನ್ನು ಮಾಡಪ್ಪ. ನೀನು ಬಾಣ ಬಿಡು, ಶೌರ್ಯದಿಂದ ಹೋರಾಡು, ಶ್ರದ್ಧೆಯಿಂದ ಕಾದಾಡು, ವೀರಾವೇಶ ಕಾದಾಡು. ಆದ್ರೆ ನಿಮಿತ್ತನಾಗಿರು. ನಾನು ಕೊಂದು ಹಾಕ್ಬಿಟ್ಟೆ ಅನ್ನೋ ಗರ್ವ ಬರಬಾರದು. ಹಾಗೆ ಇದು ನನ್ನಿಂದ ಆಯ್ತು ಅನ್ನೋ ಗರ್ವ ಬರಬಾರದು ಅನ್ನೋ ಒಳ ಅರ್ಥ. ಅಂದ್ರೆ ಅರ್ಥ ಏನು? ಫಲಾಪೇಕ್ಷೆ ಇಲ್ಲದೆ ನಿನ್ನ ಕೆಲಸವನ್ನು ಮಾಡು ಶ್ರದ್ಧೆಯಿಂದ. ಅದೇ ಕರ್ಮಯೋಗದ ಎಳೆ ಇಲ್ಲಿ ಭಗವಂತ ಮತ್ತೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕಾಮ ಕರ್ಮ ಗುರುಗಳು ಯಾವಾಗ ಹೇಳ್ತಾ ಇದ್ದಾರೆ. ನಾವು ಬಹಳ ಯೋಚನೆ ಮಾಡ್ತೀವಿ ಒಂದು ಕೆಲಸ ಮಾಡ್ಬೇಕಾದ್ರೆ, ಇದು ಆಗತ್ತೋ ಇಲ್ವೋ, ಒಳ್ಳೆಯದೋ ಕೆಟ್ಟದ್ದೋ. ಅದು ಅರ್ಧಕ್ಕೆ ಒಂದ್ಸಲ ಕೈ ಬಿಡುವಂಗಾಗುತ್ತೆ. ಯಾವುದೋ ಒಂದು ಕೆಲಸ ಪ್ರಾರಂಭ ಆಗಿ ನಿಂತು ಹೋಗುತ್ತೆ. ಅಯ್ಯೋ ನಿಂತು ಹೋಯ್ತಲ್ಲ ಅಂತ ಚಿಂತೆ, ಅಯ್ಯೋ ಇದನ್ನು ಚೆನ್ನಾಗಿ ಮಾಡ್ಬೇಕಾಗಿತ್ತಲ್ಲ ಅಂತ ಚಿಂತೆ ಮೇಲೆ ಚಿಂತೆ. ಯಾವ ಕರ್ಮ ಪ್ರಾರಂಭ ಆಗಿದೆಯೋ ಭಗವಂತ ನಿಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ ತಿಳ್ಕೊಳ್ಳಿ. ಯಾವ ಕರ್ಮ ತಾನಾಗಿ ನಿಂತು ಹೋಗುವಂತ ಪ್ರೇರಣೆ ಬಂದ್ಬಿಡುತ್ತೋ ಸನ್ನಿವೇಶಗಳಲ್ಲಿ, ನಿಂತು ಹೋಯ್ತು ಅಂದ್ರೆ ನೀವು ಬೇಜಾರು ಮಾಡ್ಕೊಳ್ಬೇಡಿ. ಅದು ಆಗ್ಬೇಕಾಗಿರೋದು ಆಯ್ತು, ಎಷ್ಟು ನಡಿಬೇಕು ನಡೀತು. ಅದು ಪೂರ್ಣ ಆಯ್ತೋ ಪೂರ್ಣ ಆಗ್ಲಿಲ್ವೋ, ಅದಕ್ಕೆ ಫಲ ನಂಗೆ ಸಿಗ್ಬೇಕಾಗಿತ್ತೋ ಸಿಗ್ಲಿಲ್ಲ ಅನ್ನೋ ಯೋಚನೆ ಬೇಡ. ಕರ್ಮ ಸಂಪೂರ್ಣವಾಯ್ತಾ ಅಪೂರ್ಣವಾಯ್ತಾ, ವೆದರ್ ದಿ ಆಕ್ಷನ್, ವೆದರ್ ದಿ ಕರ್ಮ, ವೆದರ್ ಐ ಹ್ಯಾವ್ ಫುಲ್ಫಿಲ್ಡ್ ಆರ್ ನಾಟ್. Sometimes you may not. That is divine will. Go down your head. Don't worry too much that I did not do this, I should have done that, I should have done this. So this worry will not lead. This can't be ತಂದು ಬದಲಿ. ಗುರುದೇವರ ಉದಾಹರಣೆ ನಿಮಗೆ ಕೊಟ್ಟರೆ ಅರ್ಥ ಆಗುತ್ತೆ. ನಾವು ಚಿಂತೆ ಹೇಗೆ ಮಾಡ್ತೇವೆ ಅಂದ್ರೆ, ಯಾವುದೋ ಒಂದು ಕೆಲಸ ಒಳ್ಳೆ ಮನಸ್ಸಿಂದ ಶುರು ಮಾಡಿ ಅರ್ಧಕ್ಕೆ ನಿಂತು ಹೋಯ್ತು, ಮುಂದುವರಿತಾ ಇಲ್ಲ. ಅದು ಮುಂದುವರಿತಾ ಇಲ್ಲ, ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಶುರು ತಲೆಯಲ್ಲಿ ಅವರ್ BP will rise. All problems will come. Why? Because I am worried. ಇದಕ್ಕೆ ಗುರುದೇವರ ಉದಾಹರಣೆ. ನಾನೇ ಅದಕ್ಕೆ ಸ್ವತಃ ಸುಮಾರು ವರ್ಷಗಳ ಹಿಂದೆ ಬನ್ನೇರಘಟ್ಟ ಆಶ್ರಮ ಬಿಟ್ಟು ಇಲ್ಲಿ ಬರೋ ಸಮಯದಲ್ಲಿ ಗುರುಗಳು ಒಂದು ಪ್ರಾರಂಭ, ಅವರ ಒಂದು ಆಧ್ಯಾತ್ಮ ಪತ್ರಿಕೆ ಹಂಸಯೋಗ, ನೀವು ಕೇಳಿದೆ. ಸುಮಾರು 2 ವರ್ಷ ಆ ಪತ್ರಿಕೆ ಬರ್ತಾ ಇತ್ತು. ಒಂದು ಸಲ ಗುರುಗಳು ಇದ್ದಕ್ಕಿದ್ದಾಗೆ ಹೇಳಿಬಿಟ್ರು ನನ್ನ ಎದುರಿಗೆ, ಏನು ಆಯ್ತು ಇನ್ನು ಮುಂದೆ ಇದನ್ನು ಮಾಡೋದು ಬೇಡ, ನಿಲ್ಲಿಸ್ಬಿಡು ಅಂದ್ಬಿಟ್ರು. ಒಂದು ಕ್ಷಣ ಆಶ್ಚರ್ಯ ಆಯ್ತು ನನಗೆ. ಯಾಕೆ ಗುರುಗಳು
ನಿಲ್ಸು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಗುರುಗಳ ಆಜ್ಞೆಗೆ ವಿರುದ್ಧ ಹೋಗ್ಲಿಕ್ಕೆ ಆಗಲ್ಲಲ್ಲ. ಏನಾದ್ರೂ ಬಲವಾದ ಕಾರಣ ಇದೆ ನಿಲ್ಲಿಸ್ಲಿಕ್ಕೆ. ಬಹಳ ಜನ ಬೇಜಾರು ಮಾಡ್ಕೊಳ್ತಾರೆ, ಮಾಡಿದ್ರೆ ಚೆನ್ನಾಗಿತ್ತು ಅಂತ ಅವರ ದೃಷ್ಟಿಯಿಂದ ಅನ್ಸತ್ತಲ್ಲ ಗುರುದೇವ ಅಂತ ಕೇಳಿದಾಗ ಗುರುಗಳು ಉತ್ತರ ಕೊಡ್ಲಿಲ್ಲ. ಕೊನೆಗೆ ಒಂದು ಸೆಂಟೆನ್ಸ್ ಹೇಳಿದ್ರು, ಕೊನೆಗೆ ಒಂದು ಹೇಳಿದ್ರು, ಶುರು ಮಾಡುವ ಸಂಕಲ್ಪ ಬಂದಿತ್ತು, ಈಗ ನಿಲ್ಲೋ ಸಂಕಲ್ಪವು ಬಂದಿದೆ. ಡಿವೈನ್ ಇನ್ಸ್ಪಿರೇಷನ್ ವಾಸ್ ದೇರ್ ಟು ಸ್ಟಾರ್ಟ್, ನೌ ದ ಸೇಮ್ ಇನ್ಸ್ಪಿರೇಷನ್ ಹ್ಯಾಸ್ ಟೋಲ್ಡ್ ಮೀ ಟು ಸ್ಟಾಪ್. ಅಷ್ಟೇ, ಯಾವುದೇ ಯೋಚನೆಯಲ್ಲೂ ನಿಲ್ಲಿಸಿ. ಶುರು ಮಾಡಿದ್ದಕ್ಕೆ ಅವ್ರಿಗೇನಾದ್ರೂ ತುಂಬಾ ಸಂತೋಷ ಆಯ್ತಾ? ಇಲ್ವಲ್ಲ. ನಿಲ್ಸೋದಕ್ಕೆ ಅವ್ರಿಗೆ ದುಃಖ ಆಯ್ತಾ? ಇಲ್ವಲ್ಲ. ಅಯ್ಯೋ ನಿಂತೋಯ್ತು ಅಂತ ನಮ್ಮ ಕೆಲವು ಭಕ್ತರು ಮಾತಾಡ್ಕೊಂಡ್ರೆ ಹೊರತು ಗುರುಗಳು ನಿಷ್ಕ್ರಿಯರಾಗಿ ನಿರಮ್ಮಳವಾಗಿದ್ರು. ಆದ್ರಿಂದ ಭಗವಂತ ಹೇಳ್ತಾ ಇದ್ದಾನೆ, ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ. ನೋಡಪ್ಪ, ನೀನು ಎದ್ದು ಬಿಡು, ಅದಕ್ಕೋಸ್ಕರ ನೀನೇನು ಮಾಡ್ತಾ ಇಲ್ಲಲ್ಲಪ್ಪ, ಅವರೆಲ್ಲ ಮೊದಲೇ ಸತ್ತೋಗಿದಾರಲ್ಲಯ್ಯ. ಆದ್ರಿಂದ ನಿನ್ನ ಕರ್ತವ್ಯ ನೀನ್ ಮಾಡು, ಏಳು, ಎದ್ದೇಳು. ಮಾತಿಗೆ ಭಗವಂತ ಅದನ್ನು ತಿವಿದು ಹೇಳೋ, ಅದು ರಭಸ. ಅದು ಹೇಳಪ್ಪ, ಕೂಡ್ಬೇಡ, ನಿನ್ನ ಕೆಲಸವನ್ನ ಮಾಡು. ಉತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರುನ್ ಜಿತ್ವಾ ರಾಜ್ಯಂ ಸಮೃದ್ಧಂ ಭುಂಕ್ಷ್ವ. ಈ ಸಮೃದ್ಧವಾದ ರಾಜ್ಯವನ್ನು ನೀವು ಸಂತೋಷವಾಗಿ ಅನುಭವಿಸು. ಶತ್ರುಗಳನ್ನ ಗೆದ್ದು ಯುದ್ಧದಲ್ಲಿ ಅವ್ರನ್ನ ಸೋಲಿಸಿ ಬಹಳ ಆನಂದದಿಂದ ಈ ರಾಜ್ಯದ ಸುಖಭೋಗವನ್ನು ಅನುಭವಿಸು. ಸೊ ಗೆಟ್ ಅಪ್ ಅಂಡ್ ಫೈಟ್, ವಿನ್ ದಿಸ್ ಗ್ಲೋರಿಯಸ್ ಬ್ಯಾಟಲ್, ಬಿಕಾಸ್ ಇಟ್ ಈಸ್ ಯುವರ್ ಡ್ಯೂಟಿ ಆಸ್ ಎ ವಾರಿಯರ್ ಕ್ಲಾನ್. ದಿಸ್ ಇಸ್ ಎ ಗ್ಲೋರಿಫೈಡ್ ಬ್ಯಾಟಲ್. ವಿನ್ ದಿಸ್ ಬ್ಯಾಟಲ್ and enjoy all the pleasures of the kingdom in a righteous way, killing all the foes or enemies who are against you, because you are on the righteous side, they are not on the righteous side. ಅಧರ್ಮದಲ್ಲಿ ಇದ್ದಂತಹ ಪ್ರತಿಪಕ್ಷವನ್ನ ನಾಶ ಮಾಡಿ ಧರ್ಮದಲ್ಲಿ ಯುದ್ಧ ಮಾಡ್ತಾ ಇರೋದ್ರಿಂದ ಧೈರ್ಯವಾಗಿ ಯುದ್ಧ ಮಾಡು. ಏಳು ರಾಜ್ಯವನ್ನು ಅನುಭವಿಸು, ಸುಖವನ್ನು ಅನುಭವಿಸು. ಯಾಕೆ ಅಂದ್ರೆ ಮತ್ತೆ ಹೇಳ್ತಾ ಇದ್ದಾನೆ, ಮಯ್ಯೈ ವೈತೆ ನಿಹಿತ ಪೂರ್ವಮೇವ. ಇವರೆಲ್ಲ ಮೊದಲೇ ಸತ್ತೋಗಿದಾರಲ್ಲಪ್ಪ, ನನ್ನಿಂದಾನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಆಲ್ರೆಡಿ ಆಲ್ ಹ್ಯಾವ್ ಬಿನ್ ಕಿಲ್ಡ್ ಬೈ ಮೀ ಓನ್ಲಿ. ಮಯ್ಯೈ ವೈತೆ ನಿಹಿತ ಪೂರ್ವಮೇವ. ನಿಹಿತ ಪೂರ್ವಂ. ಆಲ್ರೆಡಿ ದೇ ಆರ್ ಡೆಡ್, ದೇ ಆರ್ ಕಿಲ್ಡ್, ದೇ ಆರ್ ಡಿಸ್ಟ್ರಾಯ್ಡ್ ಬೈ ಮೀ ಓನ್ಲಿ. ಬೈ ಮೀ ಓನ್ಲಿ. ಮಯಾ ಏತೆ ಏವ. ನನ್ನಿಂದ ಮೊದಲೇ ಹತರಾಗಿದ್ದಾರೆ. They have been killed by me. So get up. Become only a nimitta. Become only a pointer. Become only an outward point that you have killed. But the reality is you have not killed. But you fight. Nimitta matram bhava sadvisachin ಅನ್ನೋದಕ್ಕೆ ಇಲ್ಲಿ ಗುರುಗಳು ಹೇಳಿದಾಗ ಇದು ನಿಷ್ಕಾಮ ಕರ್ಮಯೋಗವನ್ನ ಪದೇ ಪದೇ ಭಗವಂತ ಭಗವದ್ಗೀತೆಯಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಸುಲಭದಲ್ಲಿ ನಾವು ಸಾಧನೆ ಮಾಡ್ತಕ್ಕಂಥ ವಿಷಯ ಅಂತಂದ್ರೆ ಒಂದು ಕರ್ಮಯೋಗ. ಸುಲಭದಲ್ಲಿ ನಾವು ಮಾಡತಕ್ಕಂಥದ್ದು ಇನ್ನೊಂದೇನು ಅಂದ್ರೆ ಭಕ್ತಿ ಯೋಗ. ಅವೆರಡಕ್ಕೆ ನಮ್ಮ ಗುರುಗಳು ಬಹಳ ಮಹತ್ವ ಕೊಡ್ತಾ ಇದ್ರು ಭಗವದ್ಗೀತೆ ವಿಷಯದಲ್ಲಿ. ಯಾರಲ್ಲಿ ಆ ಭಕ್ತಿ ಯೋಗ ಜಾಗೃತವಾಗಿದೆಯೋ, ನಿಜವಾದ ಕರ್ಮಯೋಗ ಜಾಗೃತವಾಗಿದೆಯೋ, ಅವ್ರು ಇನ್ನೇನು ಮಾಡ್ಬೇಕಾಗಿಲ್ಲ. ಮುಂದಿನದು ಎಲ್ಲವೂ ಪರಮಾತ್ಮನೇ ಮಾಡ್ತಾನೆ, ಅಂದ್ರೆ ಗುರುವೇ ಮಾಡ್ತಾನೆ. ಅದು ಸತ್ಯವಾದ ಮಾತು. ಆಲ್ ಅವರ್ ಎಫರ್ಟ್ಸ್ ಆರ್ ಇನಿಷಿಯಲಿ ವಿತ್ ಕನ್ವಿಕ್ಷನ್ ಅಂಡ್ ಬಿಲೀಫ್ ಅಂಡ್ ಶ್ರದ್ಧಾ. ಎ ಸ್ಟೇಜ್ ವಿಲ್ ಕಮ್ ವೆನ್ ವಿ ಸ್ಟಾರ್ಟ್ ಡೂಯಿಂಗ್ ಇಟ್. Guru himself will take care of the rest. It is only by his grace ultimately we reach the final goal of emancipation. ಜೀವನದ ಮುಖ್ಯ ಉದ್ದೇಶ ನಾವು ತಲುಪೋದು ನಮ್ಮ ಸ್ವಪ್ರಯತ್ನದಿಂದ ಅಲ್ಲ. ಎಲ್ಲ ವೇದಾಂತ ಡಿಂಡಿಮೋದಲ್ಲಿ ಬಂದಿರತಕ್ಕಂಥ ಮಾತೇನು ಅಂತಂದ್ರೆ, ಕೊನೆಯಲ್ಲಿ ಎಲ್ಲವೂ ಆಗೋದು ಭಗವಂತನ ಕೃಪೆಯಿಂದ. ನಮಗೆ ಮೋಕ್ಷ ಪ್ರದಾನವಾಗೋದಾದ್ರೆ ಅದು ಭಗವತ್ ಕೃಪೆಯಿಂದನೇ ಆಗಬೇಕು. ಜ್ಞಾನ ಪ್ರದಾನ ಆಗೋದಾದ್ರೆ ಅದು ಭಗವಂತನ ಕೃಪೆ ಅಥವಾ ಗುರು. ಇಲ್ಲಿ ಭಗವಂತ ಗುರು ಅನ್ನೋ ಬೇರೆ ಶಬ್ದವೇ ಇಲ್ಲ, ಎರಡೂ ಒಂದೇ. ಆ ಒಳಗಡೆ ಇರತಕ್ಕಂತ ಭಗವಂತ ಆಗ್ಲಿ ಗುರು ಪರಮಾತ್ಮ ಆತ ಕೃಪೆ ತೋರಿಸಿದ್ರೆ ಮಾತ್ರ. ಇದನ್ನೇ ಆಚಾರ್ಯ ಶಂಕರರು ಧಾತು ಪ್ರಸಾದ ಅಂತ ವಿವೇಕ್ ಚೂಡಾಮಣಿ ತುಂಬಾ ಹಿಂದೆ ಹೇಳ್ಬಿಟ್ಟು. ಯಾಕಂದ್ರೆ ಆ ಭಗವತ್ ಕೃಪೆಯಿಂದ, ಆ ಗುರು ಕೃಪೆಯಿಂದ, ಸ್ವಂತ ಪರಿಶ್ರಮದಿಂದ ಅಲ್ಲ. ಈ ಮನಸ್ಸು ಬುದ್ಧಿಯಿಂದ ನಾನು ಸಾಧನೆ ಮಾಡ್ತಾ ಇದ್ದೇನೆ, ನನಗೆ ಆಗಬೇಕು, ನನ್ನಿಂದಲೇ ನನಗೆ ಜ್ಞಾನ ಪ್ರಾಪ್ತಿ ಆಗಬೇಕು ಅಂದ್ರೆ ಆಗೋದಿಲ್ಲ. ಅದರಿಂದ ಎರಡನೇ ಸಾಂಖ್ಯ ಯೋಗದಲ್ಲಿ ಭಗವಂತ ಹೇಳಿದ್ದು ಬಹಳ ದೊಡ್ಡ ಶ್ಲೋಕ. ಎಲ್ಲಾ ಮಹಾತ್ಮರು, ಎಲ್ಲಾ ಟೀಕಾಕಾರರು, ಎಲ್ಲಾ ಪ್ರವಚನಕಾರರು ಅದನ್ನ ಸಾರಿ ಹೇಳಿರೋದು ಯಾವುದು ಅಂದ್ರೆ ಸಾಂಖ್ಯಯೋಗದಲ್ಲಿ ಬರ್ತಕ್ಕಂಥದ್ದು ಏನಿದೆಯಲ್ಲ, ಬಹಳ ಮುಖ್ಯವಾದ ಒಂದು ಶ್ಲೋಕ ಇದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅದು ಈ ಮೊದಲನೇ ಚರಣ ಎಲ್ಲರ ಬಾಯಿಗೂ ಬರುತ್ತೆ. ಎಲ್ಲಾ ಪ್ರವಚನಕಾರರು ಇದನ್ನ 1 ಗಂಟೆ 2 ಗಂಟೆ ಪ್ರವಚನ ಮಾಡ್ತಾರೆ. ಅದರಲ್ಲಿ ನಿನಗೆ ಅಧಿಕಾರ ಇಲ್ಲಪ್ಪ, ಕೃಷ್ಣ ಹೇಳ್ತಾ ಇದ್ದಾನೆ.
ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಇದೆಯಪ್ಪ ಕೃಷ್ಣ ಹೇಳ್ತಾ ಇದ್ದಾನೆ, ಅದರ ಫಲದಲ್ಲಿ ಇಲ್ಲ. ಯು ಆರ್ ಎಂಟೈಟಲ್ಡ್ ಓನ್ಲಿ ಫಾರ್ ದ ಕರ್ಮ, ನಾಟ್ ಸಂಕಲ್ಪ, ಅಕಾರ್ಡಿಂಗ್ ಟು ಯುವರ್ ಕರ್ಮ. ಆ ಫಲದ ಆಶೆಯಿಂದ ನೀನು ಕೆಲಸ ಮಾಡಬೇಡ ಅಂತ ಅರ್ಥ. ಕರ್ಮಣ್ಯೇವ ಅಧಿಕಾರ ಸಣ್ಯೇವ ಹಿ ತೇ ಅಧಿಕಾರ ಕರ್ಮಫಲ ಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ. ಇಟ್ ಡಿಫಿಕಲ್ಟ್ ಟು ಫಾಲೋ ಥ್ರೂ. ಕರ್ಮಫಲ ಹೇತುರ್ಭೂ ಕರ್ಮಫಲ ಹೇತು ಭೂ ಮಾ ತೇ ಸಂಗ ಅಸ್ತು ಅಕರ್ಮಣಿ. ಸಂಗ ಅಸ್ತು ಮಾ, ಅಲ್ಲಿ ಬಿಡಿಸಿ ಬಿಡಿಸಿ ಓದಬೇಕು. ನೀನು ಕರ್ಮಕ್ಕೆ ಮಾತ್ರ ಸಾಕ್ಷಿಯಾಗು, ಆ ಕರ್ಮದ ಫಲಕ್ಕೆ ನೀನು ಕಾರಣ ಆಗಬೇಡ ಅಂತ. ಕರ್ಮಫಲ ಹೇತು ಕರ್ಮದ ಫಲಕ್ಕೆ ಜೋತು ಬೀಳ್ಬೇಡಪ್ಪ ನೀನು ಅಂತ ಅಲ್ಲಿ ಭಗವಂತ ಹೇಳ್ತಾ ಇರೋದು. ಹಾಗಂತ ಮೊದಲೇ ಹೇಳಿದಾಗೆ ಕರ್ಮ ಮಾಡದೇನೂ ಕೂಡಬೇಡ ಅಂತ. ಅಕರ್ಮಣಿ ಸಂಗ ಅಸ್ತು ಮಾ ತೇ, ನಿನಗೆ ಅಕರ್ಮ ಅಂದ್ರೆ ಕೆಲಸ ಮಾಡದೇ ಇರತಕ್ಕಂಥ ಆಸಕ್ತಿಯೂ ಉಂಟಾಗದೇ ಇರಲಿ. ಅಕರ್ಮದಲ್ಲಿ ಆಸಕ್ತಿ ಉಂಟಾಗದೇ ಇರಲಿ ಅಂತಂದ್ರೆ ಕರ್ಮವನ್ನು ಮಾಡದೆ ಹಾಗೆ ಕುತ್ಕೊಂಡ್ಬಿಡ್ತೀನಪ್ಪ ಎಲ್ಲ ಭಗವಂತನ ಇಚ್ಛೆ ಅಂತ ಆಗೋದು ಬೇಡ. ಕರ್ಮವನ್ನು ನೀನು ಮಾಡಲೇಬೇಕು, ಕರ್ಮ ಮಾಡದೆ ಕೂಡುವ ಹಾಗಿಲ್ಲ ಅಂತ ತಾತ್ಪರ್ಯ. ಕರ್ಮಯೋಗದ ಮುಖ್ಯ ಸಿದ್ಧಾಂತ ಇಚ್ಛೆ ಅಂತಂದ್ರೆ ಅದೇ ಮೊದಲೇ ಹೇಳಿದಾಗೆ I don't have a free will according to destiny. Why I should work? Te ಅಕರ್ಮಣಿ ಸಂಗ ಅಸ್ತು ಮಾ. ನಿನಗೆ ಅಕರ್ಮದಲ್ಲಿ ಆಸಕ್ತಿ ಉಂಟಾಗದೇ ಇರಲಿ. Don't be under the impression that you should remain without work or without action, without karma. You continue your karma because nobody can remain without karma. Lord has made it very clear earlier also. ಕರ್ಮ ಇಲ್ಲದೆ ಈ ಶರೀರ ಉಳಿಯೋಕ್ ಸಾಧ್ಯ ಇಲ್ಲ. ಈ ಕರ್ಮಯೋಗದ ಮಹತ್ವ ಏನಿದೆಯೋ ಅದನ್ನೇ ಇಲ್ಲಿ ಭಗವಂತ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಫರ್ದರ್ ಕ್ಲಾರಿಫೈ ಇನ್ ದ ನೆಕ್ಸ್ಟ್ ಶ್ಲೋಕ. ಲಾರ್ಡ್ ಗಿವ್ಸ್ ದ ಎಕ್ಸಾಂಪಲ್ ಆಲ್ಸೋ, ಆತನಿಗೆ ಅರ್ಥ ಆಗ್ಲಿ ಅಂತ. ಇದು ಹೇಳಿ ಇವರೆಲ್ಲ ನನ್ನಿಂದ ನಾಶ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಭಗವಂತನಿಗೆ ಒಂದು ಸಂಶಯ ಬಂದಿದೆ. ಏನು? ನಾನು ಹೇಳ್ತಾ ಇರೋ ಮಾತು ಅರ್ಜುನನಿಗೆ ಅರ್ಥ ಆಗ್ತಾ ಇಲ್ಲ. ಅರ್ಜುನನ ಮನಸ್ಸಲ್ಲಿ ಇನ್ನೂ ಆ ಮೋಹ ಭಾವ ಹೇಗಿದೆ ಅಂದ್ರೆ ಮಮಕಾರ, ನನ್ನವರು ಅನ್ನೋ ಮೋಹ. ಅಯ್ಯೋ, ಭೀಷ್ಮಾಚಾರ್ಯರು ಪಿತಾಮಹರು, ದ್ರೋಣಾಚಾರ್ಯ ಇಸ್ ಮೈ ಗುರು, ವಿದ್ಯಾಗುರು, ಕೃಪಾಚಾರ್ಯ ಇಸ್ ಮೈ ಅನದರ್ ವಿದ್ಯಾಗುರು, ಅಶ್ವತ್ಥಾಮ ಇಸ್ ಸನ್ ಆಫ್ ದ್ರೋಣಾಚಾರ್ಯ, ಮೈ ಗುರು ಈಸ್ ಗುರುಪುತ್ರ. How I can kill all this? Another great warrior, Karna, is there. Sutaputra is there. He is a wonderful archer. ಕರ್ಣ ಎಂತಹ ಬಿಲ್ಲು ವಿದ್ಯೆಯಲ್ಲಿ ಪರಿಣಿತ ನನಗೆ ಗೊತ್ತಿದೆ ಅಂತ ಅರ್ಜುನನ್ ಗೊತ್ತು, ಒಳಗಡೆ ಮನಸ್ಸಿಗೆ ಗೊತ್ತಿದೆ. ಇಂಥವ್ರನ್ನೆಲ್ಲ ನಾನು ಹೇಗೆ ಕೊಲ್ಲೋದು ಅನ್ನೋ ಮನಸ್ಸು ಇದೆಯಲ್ಲ, ಅದಕ್ಕೋಸ್ಕರ ಭಗವಂತ ಮುಂದಿನ ಶ್ಲೋಕದಲ್ಲಿ ಎಲ್ಲವನ್ನು ಸ್ಪಷ್ಟ ಮಾಡ್ತಾ ಇದೆ. ಎಲ್ಲರೂ ನನ್ನಿಂದ ಹತರಾಗಿದ್ದಾರೆ ಅಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ, ನಿರ್ದಿಷ್ಟವಾದ ಉದಾಹರಣೆ ಕೊಟ್ಟೆ ಹೇಳ್ಬೇಕಾಗತ್ತೆ ಅರ್ಜುನನಿಗೆ. Lord decides to give examples. Arjuna, you are afraid. Maybe your internal subconscious mind is afraid for so many reasons. You think that you are going to kill them. Curse will be there on you in a lifetime. ಇಂಥವ್ರನ್ನ ಕೊಲೆ ಮಾಡಿದರೆ ನನಗೆ ಎಂಥ ಬ್ರಹ್ಮಹತ್ಯಾ ದೋಷ, ಅಂತಹ ದೋಷ. ಯಾಕಂದ್ರೆ ದ್ರೋಣಾಚಾರ್ಯರು ಬ್ರಾಹ್ಮಣರು, ಇವನು ಕ್ಷತ್ರಿಯ. ಬ್ರಹ್ಮಹತ್ಯಾ ದೋಷ, ಮಹಾದೋಷ ಅದೆಲ್ಲ ಗೊತ್ತಿದೆ ಅರ್ಜುನನಿಗೆ. ಅಶ್ವತ್ಥಾಮ ಗುರುಪುತ್ರ, ಅವನನ್ನು ಕೊಂದ್ರೆ ಏನಾಗುತ್ತೆ ಅದು ಗೊತ್ತಿದೆ ಅರ್ಜುನನಿಗೆ. ಹಾಗೆ ಆತನ ಮನಸ್ಸಲ್ಲಿ ಭಾವನೆ, ನಾನೇನೋ ತಪ್ಪು ಮಾಡ್ತಾ ಇದ್ದೇನೆ. ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ, ಹೆಸರುಗಳು ಬರ್ತವೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಿ ಯೋಧವೀರಾನ್. ಅನ್ಯಾನಿ ಯೋಧವೀರ ತಥಾ ಅನ್ಯಾನಿ ಯೋಧವೀರಾನ್. ಕೆಲವು ಮುಖ್ಯವಾದ ಹೆಸರು ಹೇಳ್ತಾ ಇದ್ದಾನೆ ಭಗವಂತ. ನೋಡಪ್ಪ ಅರ್ಜುನ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಜಯದ್ರಥ, ಕರ್ಣ ಇತ್ಯಾದಿ ಇನ್ನೂ ಅನೇಕ ಶೂರ ವೀರ ಧೀರರು ಮುಖ್ಯವಾದ ಹೆಸರು ತಗೊಳ್ತಾ ಇದ್ದಾರೆ. ದ್ರೋಣಂ ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಸ್ತ್ವಂ ಜಹೀಮ ವ್ಯತಿಷ್ಠ ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್. ಮಾ ವ್ಯತಿಷ್ಠ, ಯೋಚನೆ ಮಾಡದೆ, ವ್ಯಥೆ ಪಡದೆ, ವಿಥೌಟ್ any grief, without sorrow in your mind, without any guilt in your mind ಅಂತ ಅರ್ಥ. Remove that guilt, remove the sorrow, remove the grief. Don't worry, don't weep in your mind. Ma vyatishta. With a clearer mind, with a clear conscience, removing all your worries, throwing away all your worries. Ma vyatishta yudhyasva. ಎಲ್ಲ ಚಿಂತೆಗಳನ್ನ ಬಿಟ್ಟು, ನಿನ್ನ ದುಮ್ಮಾನಗಳನ್ನು ಬಿಟ್ಟು, ಅಪರಾಧಿ ಮನೋಭಾವವನ್ನು ತೆಗೆದುಹಾಕಿ
ಏನೇನು ದೋಷ ಬರುತ್ತೆ ಅನ್ನೋ ಒಂದು ವ್ಯಥೆ ನಿನ್ನ ಮನಸ್ಸಲ್ಲಿ ಇದೆಯಲ್ಲ, ಇವ್ರನ್ನೆಲ್ಲ ನಾನೇ ಕೊಲ್ತಾ ಇದ್ದೇನೆ, ಕೊಂದ್ರೆ ಏನಾಗುತ್ತೋ ಆ ಎಲ್ಲ ವ್ಯಥೆಯನ್ನು ದೂರ ಮಾಡಯ್ಯ. ಮಾ ವ್ಯಥಿಷ್ಠ, ಎಲ್ಲವನ್ನು ದೂರ ಮಾಡು. ಯುದ್ಧಸ್ವ, ಯುದ್ಧ ಮಾಡು. ಜೇತಾಸಿ ರಣೇ ಸಪತ್ನಾನ್, ಯುದ್ಧಸ್ವ, ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ಹೇಳ್ತಾ ಯುದ್ಧ ಮಾಡು. ರಣೇ ಸಪತ್ನಾನ್ ಜೇತಾಸಿ, ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಸಪತ್ನಾನ್ ಅಂದ್ರೆ ವೈರಿಗಳು, ಎದುರಾಳಿಗಳು. ಆಪೋನೆಂಟ್ಸ್ ಕಮ್ ಟು ಕಿಲ್ ಯು. ಇಫ್ ಯು ಡೋಂಟ್ ಫೈಟ್, ದೇ ವಿಲ್ ಕಿಲ್ ಯು. So their business is to kill you people. So sapatnan means the enemies, for whatever reasons they are there. They are there in front of you. They are ready to kill you. Sapatnan, ವೈರಿಗಳು. ರಣೇ ಜೇತಾಸಿ, ಯುದ್ಧ ಮಾಡಪ್ಪ, ನೀನು ಗೆಲ್ಲೋದಕ್ಕೆ ನಿಶ್ಚಿತ ಅಂತ ಹೇಳ್ತಾ ಇದ್ದೇನೆ ಭಗವಂತ. ಆಶ್ವಾಸ ಪ್ರಾಮಿಸು. ಮಯಾಹತಾಸ್ತ್ವಂ ಜಹಿ, ಮಯಾಹತಾಹ, ಅವರೆಲ್ಲ ಮೊದಲೇ ನನ್ನಿಂದ ಸತ್ತೋಗಿದ್ದಾರೆ, ನಾಶ ಮಾಡಲ್ಪಟ್ಟಿದ್ದಾರೆ. ನಿನಗೆ ತೋರಿಸಿದ ಆ ವಿಶ್ವರೂಪದ ಉಗ್ರ ರೂಪದಲ್ಲಿ ನಿನಗೇನು ಭವಿಷ್ಯತ್ತಿನ ಘಟನೆ ನೋಡಿದೆಯಲ್ಲ, ಇವರೆಲ್ಲ ನನ್ನ ಬಾಯಿಗೆ ಆಹಾರ ಆಗಿದ್ದಾರೆ, ಅವ್ರು ಸಾಯೋದು ಗ್ಯಾರಂಟಿ. ನನ್ನಿಂದನೇ, ನನ್ನ ಸಂಕಲ್ಪದಿಂದ ಸಾಯ್ತಾ ಇದ್ದಾರೆ. ನೀನ್ ನಿಮಿತ್ತನಾಗು, ಅವರು ಮೊದಲೇ ಸತ್ತೋಗಿದ್ದಾರೆ ಅಂತ ತಿಳ್ಕೊ. ಕೇವಲ ಜೀವ, ಶರೀರ ಮಾತ್ರ ನಿನ್ನ ಎದುರಿಗಿದೆ ಅಂತ ತಿಳ್ಕೊಳಪ್ಪ. ಯುದ್ಧ ಆಡು, ಯುದ್ಧ ಆಡು, ನೀನ್ ಗೆಲ್ಲೋದು ಗ್ಯಾರಂಟಿ. ಚ ಭೀಷ್ಮಂ ಚ ಜಯದ್ರಥಂ ಚ ಕರ್ಣಂ ತಥಾ ಅನ್ಯಾನಪಿ ಯೋಧವೀರಾನ್ ಮಯಾಹತಾನ್, ಇವರೆಲ್ಲರೂ ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ಆಲ್ ದೀಸ್ ನೇಮ್ಸ್, ಮಯಾಹತಾನ್, ನನ್ನಿಂದ ಕೊಲ್ಲಲ್ಪಟ್ಟಿದ್ದಾರೆ. ಆಲ್ ದೀಸ್ ವಾರಿಯರ್ಸ್ ಆರ್ ಆಲ್ರೆಡಿ ಬಿನ್ ಕಿಲ್ಡ್ ಬೈ ಮೀ. ದಟ್ ಇಸ್ ಇಟ್. ಆದ್ರಿಂದ ಮನುಸ್ಮರ ಯುದ್ಧಚ, ಅದನ್ನೇ ಇಲ್ಲಿ ಯುದ್ಧಸ್ವ ಸಪತ್ನಾನ್ ಜೇತಾಸಿ. ಅದೇ ಭಾವವನ್ನ ಬೇರೆ ಬೇರೆ ಶಬ್ದಗಳಲ್ಲಿ ಹೇಳ್ತಾ ಇದ್ದಾನೆ ಭಗವಾನ್. ಯುದ್ಧ ಮಾಡೋ ಯೋಚನೆ ಮಾಡಬೇಡ, ಗೆಲ್ಲೋದು ನೀನು. ಈ ರಾಜ್ಯವನ್ನು ಅನುಭವಿಸು, ಈ ಸಂಪತ್ತನ್ನು ಅನುಭವಿಸು, ಈ ಭೋಗವನ್ನು ಅನುಭವಿಸು. ಯಾಕೆ ಅದು ನಿನ್ನ ಹಣೆಯಲ್ಲಿದೆ, ನಿನ್ನ ಅದೃಷ್ಟದಲ್ಲಿದೆ. ನನಗೆ ಕಾಣ್ತಾ ಇದೆ, ನಿನಗೆ ಕಾಣ್ತಾ ಇಲ್ಲ ಅಷ್ಟೇ. ನೀನ್ ತಿಳ್ಕೊಂಡಿದೀಯ ನಾನೇ ಕೊಲ್ತಾ ಇದ್ದೀನಿ ಅಂತ. ನೀನ್ ಏನು ಮಾಡ್ತಾ ಇಲ್ಲ, ಮಾಡ್ತಾ ಇರೋದು ನಾನು, ಮಾಡ್ತಾ ಇರೋದು ನಾನು. ಲಾರ್ಡ್ ನ್ಯೂ ಅರ್ಜುನ ಹ್ಯಾಡ್ ಲಾಟ್ ಆಫ್ ರಿಸರ್ವೇಷನ್ಸ್ ಟು ಕಿಲ್ ಭೀಷ್ಮ, ದ್ರೋಣ, ದುಶಾಸನ, ದುರ್ಯೋಧನ, ಎಕ್ಸೆಟ್ರಾ ಎಕ್ಸೆಟ್ರಾ. He knew his opponent warriors very well. ಭೀಷ್ಮಾಚಾರ್ಯರ ಏನು ಶಕ್ತಿ ಅರ್ಜುನನಿಗಿಂತ ಇನ್ಯಾರಿಗೂ. ದ್ರೋಣಾಚಾರ್ಯರು ಗುರುಗಳು, ಅವರ ಶಕ್ತಿ ಎಂತದ್ದು ಇವನಿಗೆ ಗೊತ್ತಿದೆ. ಕಾರಣ ಆತನ ಶಕ್ತಿ ಗೊತ್ತಿದೆ ಅರ್ಜುನನಿಗೆ. ಜಯದ್ರಥ ಶಬ್ದ ಇಲ್ಲಿ ಬಂದಿದೆ. ಇನ್ ದಿಸ್ ಶ್ಲೋಕ there is a word ಜಯದ್ರಥ, rare word to be remembered by most of the people who don't read ಮೂಲ ಮಹಾಭಾರತ. ಮೂಲ ಮಹಾಭಾರತ ಓದದೇ ಇರೋರಿಗೆ ಕೆಲವು ಶಬ್ದಗಳು ತಲೆಗೆ ಹೋಗಲ್ಲ. ಜಯದ್ರಥ ಒಬ್ಬ ಮಹಾಸೇನಾನಿ, ಪರಾಕ್ರಮಿ ರಾಜ. ದುರ್ಯೋಧನನ ಆಹ್ವಾನದ ಮೇರೆಗೆ ಒಪ್ಪಿಕೊಂಡು ಆತನ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ಬಂದಿರತಕ್ಕಂಥವನು. ಆತನ ಸಂಬಂಧಿ ಕೂಡ ಆಗಬೇಕು. ವಾಟ್ ಈಸ್ ಸ್ಪೆಷಾಲಿಟಿ ಆಫ್ ಜಯದ್ರಥ? Jayadratha's father was a great staunch devotee, too much of penance to Brahmadeva. Jayadratha's father, his name is Vruddhakshatra. Vruddhakshatra, name of Jayadratha's father. When he does so much severe penance to Brahmadeva because he was attached to his son, Jayadratha. Just like Dronacharya attached to his son Ashwatthama, Kshatriya was attached more to the son. Instead of asking spiritual boon, you know what he asks Brahmadeva? My son should not be killed, he should remain immortal. ನನ್ನ ಮಗ ಅಮರನಾಗಿ ಉಳಿಬೇಕು. ಧರ್ಮದೇವ ಹೇಳ್ತಾರೆ ವೃದ್ಧಕ್ಷತ್ರನಿಗೆ ಅದು ಸಾಧ್ಯ ಇಲ್ಲಪ್ಪ, ನರಲೋಕದಲ್ಲಿ ಮೃತ್ಯುಲೋಕದಲ್ಲಿ ಅಮರತ್ವ ಸಾಧ್ಯ ಇಲ್ಲ ಕೊಡ್ಲಿಕ್ಕೆ, ಬೇರೆ ಏನಾದ್ರೂ ವರ ಕೇಳು ಅಂತ ಹೇಳಿದಾಗ ಯೋಚನೆ ಮಾಡ್ತಾರೆ. ಕ್ಷತ್ರಿಯ ಬುದ್ಧಿ. ದೆನ್ ವೃದ್ಧಕ್ಷತ್ರ ಸೇಸ್, ಕ್ಷತ್ರ ಸೇಸ್, at least give me a boon where if anybody cuts away the head of my son, let that person's head be cut into 1,000 pieces. Brahma says tathast. ಎಂತಹ ನಾನು ಮಾಡಿದೆ ಅನ್ನೋದಕ್ಕೆ ಉದಾಹರಣೆ, ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಉದಾಹರಣೆ, ಅಹಂಕಾರಕ್ಕೆ ಉದಾಹರಣೆ, ಅಹಂ ಭಾವಕ್ಕೆ ಉದಾಹರಣೆ, ಶರೀರ ಭಾವಕ್ಕೆ ಉದಾಹರಣೆ, ಮಮಕಾರಕ್ಕೆ ಉದಾಹರಣೆ. ಏನ್ ಕೇಳಬೇಕು ವೃದ್ಧಕ್ಷತ್ರ ಬ್ರಹ್ಮದೇವನಿಗೆ? ಹಾಗಾದ್ರೆ ನನ್ನ ಮಗನ ತಲೆಯನ್ನು ಯಾರು ಕತ್ತರಿಸ್ತಾರೋ ಅವರ ತಲೆ 1000 ಹೋಳಾಗಬೇಕು. ಈ ವರವನ್ನ ಯಾಕೆ ಕೇಳ್ತಾ ಇದ್ದಂದ್ರೆ ಜಗತ್ತಿಗೆ ಗೊತ್ತಾಗುತ್ತೆ ಇಂತಹ ವರವನ್ನ ಬ್ರಹ್ಮದೇವ ವೃದ್ಧಕ್ಷತ್ರ ಕೊಟ್ಟಿದ್ದಾನೆ. ಯಾವ ವೀರನು ಆ ಜಯದ್ರಥನನ್ನು ಕೊಲ್ಲಿಕ್ ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ತಂದೆಗೆ ವರ ಇದೆಯಲ್ಲ. ಜಯದ್ರಥನನ್ನು ಯಾರು ಕೊಲ್ತಾರೋ ಅವ್ರು ನಾಶ ಆಗ್ಬೇಕು, ಅವ್ರು ಸಾಯ್ಬೇಕು.
ಹಾಗಾಗಿ ಯಾರು ಬರ್ತಾರೆ? When the great boon is there given by Lord Brahma, nobody can kill Jayadratha, including Arjuna, including Bhima, because he is not a warrior. He is only a Sarathi. Lord knew all these problems in the mind of Arjuna. ಜಯದ್ರಥನ್ ಕೊಲ್ಲೋದು ಹೇಗೆ ಅಂತ ಅರ್ಜುನ ಮನಸ್ಸು ಇದೆ. ಅದೇ ಬಗೆಹರಿಲಾರದ ಪ್ರಶ್ನೆ. ಅದಕ್ಕೋಸ್ಕರವೇ ಆತನ ಮನಸ್ಸಿಗೆ ಸ್ಪಷ್ಟವಾಗಿ ನಿಖರವಾಗಿ ಸಂದೇಶ ಕೊಡ್ತಾ ಇದ್ದೇನೆ ಭಗವಂತ. ಏನು? ಭೀಷ್ಮ, ದ್ರೋಣ, ಕರ್ಣ ಇವರ ಜೊತೆಗೆ ಜಯದ್ರಥನು ಮೊದಲೇ ನನ್ನಿಂದ ಸತ್ತೋಗಿದ್ದಾನಪ್ಪ. ದಟ್ ಇಸ್ ದ ಸ್ಟೋರಿ. ಜಯದ್ರಥ ಸ್ಟೋರಿ ಇಸ್ ದಟ್. ಗುರುಗಳ ಸಂಕಲ್ಪ. ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್.